सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಹಿಂದಿನ ತರಗತಿಯಲ್ಲಿ ನಾವು ನೋಡ್ತಾ ಇದ್ದೆವು ಶ್ರೇಯೋಕಾಂಕ್ಷಿ ಹಾಗೂ ಪ್ರೇಯೋಕಾಂಕ್ಷಿ ಇವರಿಬ್ಬರ ಲಕ್ಷಣಗಳನ್ನ ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಾ ಇತ್ತು. ಆದರೆ ಆ ಮೂಲಕವಾಗಿ ಶ್ರೇಯೋಕಾಂಕ್ಷಿಯಾದಂತಹ ಒಬ್ಬ ಮೋಕ್ಷಾಭಿಲಾಷಿಯಾದಂತಹ ವೇದಾಂತದ ವಿದ್ಯಾರ್ಥಿಯ ಸ್ತುತಿ ಈ ಮೂಲಕವಾಗಿ ಮಾಡಲಾಗ್ತಿತ್ತು. ಶ್ರೇಯಸ್ಸು ಅಂದ್ರೆ ಏನು, ಪ್ರೇಯಸ್ಸು ಅಂದ್ರೆ ಏನು, ಶ್ರೇಯಸ್ಸಿಗೂ ಪ್ರೇಯಸ್ಸಿಗೂ ಇರ್ತಕ್ಕಂಥ ಸಂಬಂಧ ಅರ್ಥಾತ್ ಸಂಬಂಧವಿಲ್ಲ ಎನ್ನುವಂಥದ್ದು, ಹಾಗೆ ಅದೆರಡರಿಂದ ಆಗ್ತಕ್ಕಂತಹ ಲಾಭಗಳೇನು, ಈ ಎಲ್ಲ ವಿಷಯಗಳನ್ನ ತಿಳಿಸುವುದರ ಮೂಲಕವಾಗಿ ನಿತ್ಯ ಅನಿತ್ಯ ವಿವೇಕವನ್ನು ಮಾಡ್ತಾ ನಿತ್ಯವಾದಂತಹ ಮೋಕ್ಷವನ್ನೇ ಆಯ್ದುಕೊಳ್ಳುವವನು ಬುದ್ಧಿವಂತ, ನಿಪುಣ, ಕುಶಲ ಎಂಬುದಾಗಿ ಧೀರ ಎಂಬ ಶಬ್ದದ ಬಳಕೆಯ ಮೂಲಕವಾಗಿ ಉಪನಿಷತ್ತು ನಮಗೆ ತಿಳಿಸಿಕೊಟ್ಟಿತ್ತು. ತದನಂತರ ನಚಿಕೇತನನ್ನು ನೇರವಾಗಿ ನೀನು ಶ್ರೇಯೋಕಾಂಕ್ಷಿ ಇದ್ದೀಯಾ ಎಂಬುದಾಗಿ ಯಮನು ಹೊಗಳಿದ್ದನ್ನು ಕೂಡ ನಾವು ನೋಡಿದ್ದೆವು. ತದನಂತರ ಪ್ರೇಯೋಕಾಂಕ್ಷಿಯ ನಿಂದೆಯ, ಅವಿವೇಕಿಯ ನಿಂದೆ ಪೂರ್ವಕವಾಗಿ ವಿವೇಕ ಸ್ತುತಿಯನ್ನ ಮಾಡಿರ್ತಕ್ಕಂಥದ್ದು 2 ಶ್ಲೋಕಗಳಿದ್ದವು ಅಂತ ನೋಡಿದ್ದೆವು. ಹಿಂದಿನ ತರಗತಿಯಲ್ಲಿ ಒಂದು ಶ್ಲೋಕ ನೋಡಿದ್ದೆವು. ಅವಿದ್ಯಾಯಾಮ್ ಅಂತರೆ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೈವ ನಿಯಮಾನ ಯಥಾಂಧಾಃ. ಈ ಅವಿವೇಕಿಗಳು ಅಂದ್ರೆ ಅತ್ಯಂತ ಪ್ರಾಪಂಚಿಕ ವಿಷಯ ಭೋಗಗಳಲ್ಲಿ ತೊಡಗಿಸಿಕೊಂಡಿರುವವರು. ಅವಿದ್ಯಾಯಾಮ್ ಅಂತರೆ, ಅಂತರೆ ಅಂದ್ರೆ ಮಧ್ಯದಲ್ಲಿ ಅಂತ, ಅವಿದ್ಯೆಯ ಮಧ್ಯದಲ್ಲಿ ವರ್ತಮಾನಾಹ ವೇಷ್ಟ್ಯಮಾನಾಹ ಅಂತ ತಮ್ಮನ್ನು ಸುತ್ತುಕೊಂಡಿರುವವರು ಅಂತ. ಹೇಗೆ ಶಂಕರರು ಹೇಳ್ತಾರೆ, ಪುತ್ರ ಪಶು ಆದಿ ತೃಷ್ಣಾ ಪಾಶಶತೈಹಿ, ಮಕ್ಕಳು, ಪಶುಗಳು, ಅಧಿಕಾರ, ಕೀರ್ತಿ, ಈ ರೀತಿಯಾಗಿ ಬಯಕೆಯ ಪಾಶ, ಪಾಶ ಅಂದ್ರೆ ಹಗ್ಗ, ಬಯಕೆ ಎಂಬ ಹಗ್ಗದಿಂದ ತಮ್ಮನ್ನ ಬಿಗಿದುಕೊಂಡಿದ್ದಾರೆ ಅವರು. ಹೌಸ್ ಹೋಲ್ಡರ್ಸ್ ಅಂತ ಅಂದುಕೊಂಡು ಹೌಸ್ ಈಸ್ ಹೋಲ್ಡಿಂಗ್ ಮೀ ಅಂತ ಭಾವಿಸಿಕೊಂಡಿದ್ದಾರೆ. ವಾಸ್ತವವಾಗಿ ಇವನೇ ಕಟ್ಟು ಬಿದ್ದಿರೋದು, ಆದರೆ ಅದು ನನ್ನನ್ನು ಕಟ್ಟು ಹಾಕಿದೆ ಅಂತ ಭಾವಿಸಿಕೊಂಡಿದ್ದಾನೆ. ಆ ಪ್ರಾಪಂಚಿಕ ವಿಷಯ ಭೋಗಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ರೂ ಕೂಡ
ತಾನು ಅವಿವೇಕಿ ಎಂಬುದಾಗಿ ಒಪ್ಪಿಕೊಳ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ಯಾವಾಗ ಸಮಸ್ಯೆ ಇದು ಎಂಬುದು ನಮ್ಗೆ ಗೊತ್ತಾಗ್ತದೋ, ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇವೋ, ಅದರಿಂದ ಹೊರಗಡೆ ಬರ್ಲಿಕ್ಕೆ ದಾರಿ ನಮಗೆ ಸಿಗ್ತದೆ. ಎಷ್ಟೋ ಸಲ ಏನಾಗತ್ತೆ, ಸಮಸ್ಯೆಯನ್ನ ನಾವು ಒಪ್ಪಿಕೊಳ್ಳೋದೇ ಇಲ್ಲ. ನಾನೇ ಸಮಸ್ಯೆ ಎನ್ನುವುದು ಒಪ್ಪಿಕೊಳ್ಳಿಕ್ಕೆ ಹಿಂದೆಟ್ಟು ಹಾಕ್ತೇವೆ. ಅಥವಾ ಇದಕ್ಕೆ ಪರಿಹಾರ ವೇದಾಂತ ಇದೆ, ಗುರುಶಾಸ್ತ್ರೋಪದೇಶವು ಇದಕ್ಕೆ ಪರಿಹಾರ ಇದೆ ಅನ್ನೋದನ್ನು ಒಪ್ಪಿಕೊಳ್ಳಿಕ್ಕೆ ಅವನ ಅಹಂಕಾರ ಅಥವಾ ಅವಿವೇಕ ಅಡ್ಡಿ ಆಗ್ತದೆ. ಅವನೇನನ್ನು ಉತ್ಕೊಳ್ತಾನೆ ಅಂದ್ರೆ, ಸ್ವಯಂ ಧೀರಾಹ, ತಾವೇ ಪಂಡಿತರು, ವಿವೇಕಿಗಳು, ಪ್ರಾಪಂಚಿಕ ವಿಷಯ ಭೋಗಗಳಲ್ಲಿ ಜೀವನವನ್ನ ಕಳೆಯುವಂಥದ್ದೇ ನಿಜವಾದ ಸಾರ್ಥಕ್ಯ ಇದೆ. ವೇದಾಂತಗಳು, ಸ್ಮೃತಿಯಾದ ಭಗವದ್ಗೀತೆ, ಪರಂಪರೆಯ ಆಚಾರ್ಯರುಗಳು, ಇವರುಗಳನ್ನೆಲ್ಲ ಕೂಡ ಒಂದು ರೀತಿ ತಮಾಷೆಯ ವಸ್ತುಗಳನ್ನಾಗಿ ನೋಡುವಂಥದ್ದು, ಅವರ ಬಗ್ಗೆ ಯಾವುದೇ ಶ್ರದ್ಧೆ ಇಲ್ಲದೆ ಇರತಕ್ಕಂಥದ್ದು. ತಾವು ಇಷ್ಟು ಸಂಪಾದನೆ ಮಾಡಿದ್ದೇವೆ, ಇಷ್ಟು ಜಾಗವನ್ನು ಹೊಂದಿದ್ದೇವೆ, ಈ ರೀತಿಯಾಗಿ ಜೀವನದಲ್ಲಿ ಬೆಳೆದಿದ್ದೇವೆ, ಪ್ರೋಗ್ರೆಸ್ ಅನ್ನು ಪಡೆದಿದ್ದೇವೆ, ಆ ರೀತಿಯ ಪ್ರೋಗ್ರೆಸ್ ಪಡೆದ ವ್ಯಕ್ತಿಗಳನ್ನ ಆದರ್ಶವಾಗಿ ಇಟ್ಟುಕೊಳ್ಳುವಂಥದ್ದು. ಅವರು ಆ ಕಂಪನಿಯನ್ನು ಕಟ್ಟಿದ್ದಾರೆ, ಇವರು ಈ ಕಂಪನಿಯನ್ನು ಕಟ್ಟಿದ್ದಾರೆ, ಅವರೇ ತನ್ನ ಜೀವನದ ಮಾನದಂಡ ಎನ್ನುವಂತಹ ರೀತಿಯಲ್ಲಿ ತಾವೇ ಬುದ್ಧಿವಂತರು ಎನ್ನುವ ಹಾಗೆ ಮಾತಾಡ್ತಾರೆ. ಬಹಳ ಆಶ್ಚರ್ಯ ಅದು. ಶಾಸ್ತ್ರ ದೃಷ್ಟಿಯಿಂದ ಅವರು ಬಾಲರು, ಅವಿವೇಕಿಗಳು. ಯಾಕಂದ್ರೆ ಅವರಿಗೆ ನಿಜವಾಗಿ ಪರಮಾರ್ಥ ಅಂದ್ರೆ ಏನು, ಜೀವನದ ಗುರಿ ಏನು, ನಿಜವಾದ ಆನಂದ ಶಾಂತಿ ಎಲ್ಲಿದೆ ಎಂಬುದು ತಿಳಿದಿರುವುದಿಲ್ಲ. ಶಾಸ್ತ್ರ ಸಂಪರ್ಕಕ್ಕೆ ಬಂದಿರುವುದೇ ಇಲ್ಲ. ಪಂಡಿತಂ ಮನ್ಯಮಾನಃ, ತಾವೇ ದೊಡ್ಡ ಪಂಡಿತರು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚು ಈ ಅಧ್ಯಾತ್ಮ ಪಥದಲ್ಲಿ ಸಾಗುವವರನ್ನು ಟೀಕೆ ಮಾಡ್ತಾರೆ. ಅವರು ವ್ಯರ್ಥವಾಗಿ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ, ಅವರಿಗೆ ಜೀವನದಲ್ಲಿ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗದೆ ಈ ಪಥವನ್ನು ಆಯ್ದುಕೊಂಡಿದ್ದಾರೆ, ಈ ಮುಂತಾದಂತಹ ಒಂದು ರೀತಿಯ ಟೀಕೆಯನ್ನ ಕಾಣ್ತೇವೆ. ಯಾಕಂದ್ರೆ ತಾವೇ ಬುದ್ಧಿವಂತರೆನ್ನೋ ಭಾವ ಇರೋದ್ರಿಂದ. ದಂದ್ರಮ್ಯಮಾಣ ಅಂತ ಹೇಳುತ್ತೆ. ದಂದ್ರಮ್ಯಮಾಣ ಅಂದ್ರೇನು? ವಕ್ರಗತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಒಂದು ಹೊಂಡದಿಂದ ಇನ್ನೊಂದು ಹೊಂಡಕ್ಕೆ ಬೀಳುವ ಕುರುಡನಂತ. ಅದರಲ್ಲಿ ಅಂಧೇನೈವ ನಿಯಮಾನ ಯಥಾಂತ. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನನ್ನ ಕರೆದುಕೊಂಡು ಹೋಗುವಾಗ ಒಂದು ಕೋಲನ್ನು ಹಿಡ್ಕೊಂಡಿದ್ದಾನೆ ಮುಂದಿನ ಕುರುಡ, ಹಿಂದಿನ ಕುರುಡನು ಅದೇ ಕೋಲನ್ನು ಹಿಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಮುಂದಿನ ಕುರುಡ ಒಂದು ಹೊಂಡಕ್ಕೆ ಬಿದ್ದ, ಅವನು ಎದ್ದು ಮುಂದಕ್ಕೆ ಹೋದಾಗ ಅದೇ ಹೊಂಡಕ್ಕೆ ಈ ಕುರುಡ ಬೀಳ್ತಾನೆ. ಈ ಕುರುಡ ಬಿದ್ದ ಹೊಡೆತಕ್ಕೆ ಆ ಮುಂದಿನವನು ಬೀಳ್ತಾನೆ. ಹಾಗೆ ಒಟ್ಟು ಹೊಂಡದಲ್ಲಿ ಬೀಳೋದು ಏಳೋದು, ಬೀಳೋದು ಏಳೋದು, ಈ ರೀತಿ ಅಂದ್ರೆ ಹುಟ್ಟು ಸಾವು, ಹುಟ್ಟು ಸಾವಿನ ಗತಿಯನ್ನು ಪಡಿತಾರೆ. ಅಷ್ಟೇ ಬದುಕಿರುವಾಗಲೂ ಕೂಡ ಒಂದು ಸುಳಿಯಿಂದ ಇನ್ನೊಂದು ಸುಳಿಗೆ, ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆಗೆ ತಮ್ಮನ್ನು ಸಿಕ್ಕಾಕೊಳ್ತಾ ಆ ಸಮಸ್ಯೆಗಳನ್ನು ಬಿಡಿಸೋದೇ ಬುದ್ಧಿವಂತಿಕೆ ಎನ್ನುವ ರೀತಿಯಲ್ಲಿ ಆ ಬದುಕನ್ನು ತಾವೇ ಸ್ವಘೋಷದಿಂದ ಹೇಳ್ತಾ ಏನ್ ಜೀವನ ನಡೆಸ್ತಾ ಇರ್ತಾರೆ. ಅಂತಹ ಅವಿವೇಕಿಗಳು ಅವರು ತುಂಬಾ ಕೆಳಮಟ್ಟದ ಜೀವನವನ್ನು ನಡೆಸ್ತಾರೆ ಎಂದಾಗಿ ಶ್ರುತಿ ಹೇಳುತ್ತೆ. ಶ್ರುತಿ ಹೇಳ್ತಕ್ಕಂತಹ ಪ್ರತಿಯೊಂದು ಮಾತು ಕೂಡ ನಾವು ಪ್ರಮಾಣವಾಗಿ ತೆಗೆದುಕೊಳ್ಬೇಕು. ನಾವು ಎಷ್ಟೋ ಸಲ ಏನ ಮಾಡ್ತೇವೆ, ಪ್ರಪಂಚವನ್ನ ಅಳತೆಗೋಲಾಗಿ ಮಾಡ್ಕೊಳ್ತೇವೆ. ಬಹುಜನರು ಏನ್ ಹೇಳ್ತಾರೋ ಅದು ನಮ್ಗೆ ಆದರ್ಶವಾಗಿ ಕಾಣಿಸುತ್ತೆ. ಆದರೆ ಬುದ್ಧಿವಂತನಾದವನು ಶ್ರುತಿಯನ್ನ, ಜೀವನ್ಮುಕ್ತ ಸಂತರ ವಾಕ್ಯಗಳನ್ನ ಪ್ರಮಾಣವಾಗಿ ತೆಗೆದುಕೊಂಡು ಅದನ್ನ ತನ್ನ ಜೀವನದಲ್ಲಿ ತಾನು ನಡೆಸಬೇಕು, ತನಗೆ ಶ್ರೇಯಸ್ಸಾಗ್ತದೆ. ಹೀಗೆ ಇನ್ನೊಂದು ಮಂತ್ರ, 6ನೇ ಮಂತ್ರವು ಕೂಡ
ಇದೇ ರೀತಿಯ ಚಿಂತನೆಯನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಅವಿದ್ವದ್ ನಿಂದಾಪೂರ್ವಕ ವಿದ್ವದ್ ಸ್ತುತಿ ನ ಸಾಂಪರಾಯ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ಈ ಲೌಕಿಕರು, ಪ್ರಾಪಂಚಿಕರು, ಭೋಗಾಸಕ್ತಿಯಲ್ಲಿ ರಮಿಸುವವರು ಆಗಿರುವಂತಹ ಆ ಪ್ರೇಯೋಕಾಂಕ್ಷಿಗಳು ಅಂತ ಏನಿದ್ದಾರೆ, ದ ಪಾತ್ ಆಫ್ ಪ್ಲೆಜರ್ ಅನ್ನೋದನ್ನೇ ಜೀವನದ ಕೊಂಡಿರುವವರು, ಅವರ ಬಗ್ಗೆ 3 ವಿಶೇಷಣವನ್ನ ಹೇಳುತ್ತೆ ಶ್ರುತಿ. ಒಂದು ಪ್ರಮಾದ್ಯಂತಂ, ಎರಡನೇದು ವಿತ್ತಮೋಹೇನ ಮೂಢಂ, ಮೂರನೇದು ಬಾಲಂ ಎಂಬುದಾಗಿ. ಪ್ರಮಾದ್ಯಂತಂ ಅಂದ್ರೆ ತಪ್ಪು ಮಾಡುವವರು ಅಂತ ಅರ್ಥ. ಪ್ರಮಾದ ಅಂದ್ರೆ ಪ್ರಮಾದೋ ವೈ ಮೃತ್ಯು ಎಂಬುದಾಗಿ ಮಹಾಭಾರತವು ಹೇಳುತ್ತೆ. ಮಹಾಭಾರತದಲ್ಲಿ ಬರುವ ಸನತ್ ಸುಜಾತಿ ಎನ್ನುವ ಗ್ರಂಥದಲ್ಲಿ ಬರುವ ಮಾತು ಪ್ರಮಾದೋ ವೈ ಮೃತ್ಯು. ಅಂದ್ರೆ ಪ್ರಮಾದ ಅಂದ್ರೆ ಏನು? ಈ ಮನುಷ್ಯ ಜನ್ಮ ಎನ್ನತಕ್ಕಂಥದ್ದು ಸಿಕ್ಕಿರುವುದೇ ಪರಮಾರ್ಥ ಪ್ರಾಪ್ತಿಗಾಗಿ, ಮೋಕ್ಷ ಪ್ರಾಪ್ತಿಯಾಗಿ ಅಥವಾ ಭಗವತ್ ಪ್ರಾಪ್ತಿಗಾಗಿ. ಇಂತಹ ಅಮೂಲ್ಯವಾದ ಜೀವನವನ್ನ ವಿಷಯ ಪ್ರಪಂಚದಲ್ಲಿ ರಮಿಸುವುದಕ್ಕೆ ಯಾವನು ತೊಡಗಿಸಿಕೊಳ್ತಾನೋ ಅದನ್ನೇ ಪ್ರಮಾದ ಎಂಬುದಾಗಿ ಕರೀತಾರೆ. ನೆಗ್ಲಿಜೆನ್ಸ್ ಅಂತ ಕರೀಬಹುದು. ಬೇಜವಾಬ್ದಾರಿತನದ ವರ್ತನೆ ಅಂತ. ಸಿಕ್ಕಿರುವ ಅಲ್ಪ ಸಮಯ, ಅಲ್ಪ ಶಕ್ತಿಯನ್ನ ಯೋಗ್ಯವಾದ ಕಾರ್ಯಕ್ಕೆ ವಿನಿಯೋಗಿಸುವಂತಹ ಸಾಮರ್ಥ್ಯವಿದ್ದರೂ ಕೂಡ ಅದನ್ನು ವ್ಯರ್ಥವಾಗಿ ಕಳೆಯುವುದು ಪ್ರಮಾದ ಎಂಬುದಾಗಿ ಹೇಳ್ತಾರೆ. ಬಾಲ್ಯದ ಕೆಲವು ವರ್ಷಗಳು ಮನುಷ್ಯನಿಗೆ ನಿರುಪಯುಕ್ತವಾದವುಗಳು. ವೃದ್ಧಾಪ್ಯದ ಕೆಲವು ವರ್ಷಗಳು ಕೂಡ ಸಾಧನೆಯ ದೃಷ್ಟಿಯಿಂದ ನಿರುಪಯುಕ್ತವಾದವು. ಯಾಕಂದ್ರೆ ಶರೀರದಲ್ಲಿ ಕಸುವು ಇರುವುದಿಲ್ಲ, ಮನಸ್ಸಿನ ಇಚ್ಛಾಶಕ್ತಿಯು ಕ್ಷೀಣವಾಗಿರ್ತದೆ. ಸಾಧನಾ ಜೀವನದ ಒಂದು ಅಧ್ಯಯನವಾಗಲಿ ಅಥವಾ ತತ್ಸಂಬಂಧಿಯಾದಂತಹ ಕರ್ಮಗಳನ್ನಾಗಲಿ ಆಚರಣೆ ಮಾಡುವ ಕ್ಷಮತೆ ಅನ್ನೋದು ವೃದ್ಧಾಪ್ಯದಲ್ಲಿ ಇರುವುದಿಲ್ಲ. ಬಾಲ್ಯದಲ್ಲಿ ಶರೀರದ ಬೆಳವಣಿಗೆ ಆಗಿರುವುದಿಲ್ಲ, ಬುದ್ಧಿ ಬೆಳವಣಿಗೆ ಆಗಿರುವುದಿಲ್ಲ, ಅಧ್ಯಾತ್ಮ ಪಥವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವೂ ಇರುವುದಿಲ್ಲ. ಹೀಗಿರುವುದರಿಂದ ಮಧ್ಯದಲ್ಲಿ ಇರತಕ್ಕಂಥ ಸ್ವಲ್ಪವೇ ವಯಸ್ಸು. ಆ ಸ್ವಲ್ಪ ವಯಸ್ಸಿನಲ್ಲಿಯೂ ಕೂಡ ರೋಗಗಳು, ಸಾಂಸಾರಿಕ ತಾಪತ್ರಯಗಳು, ಅವುಗಳ ಮಧ್ಯದಲ್ಲಿ ಅಧ್ಯಾತ್ಮಕ್ಕೋಸ್ಕರವಾಗಿ ಮೀಸಲಿಡ್ಲಿಕ್ಕೆ ಕೆಲವು ಸಮಯ ಸಿಗಬಹುದು. ಅಷ್ಟು ಸಮಯವನ್ನು ಯಾವ ವ್ಯಕ್ತಿಯು ಪರಮಾರ್ಥ ಚಿಂತನೆಗೆ ಮೀಸಲಾಗಿಡುವುದಿಲ್ಲವೋ ಅಂಥವನಿಗೆ ಪ್ರಮಾದಿ ಎಂಬುದಾಗಿ ಕರೆದಿದ್ದಾರೆ. ಜನ ಹೇಗೆ ಯೋಚನೆ ಮಾಡುವುದಾದ್ರೆ, ನಾವು ಸೋಮವಾರದಿಂದ ಶನಿವಾರದ ತನಕ ಕೆಲಸ ಮಾಡಿದ್ದೇವೆ ಆಫೀಸ್ನಲ್ಲಿ, ಭಾನುವಾರ ಒಂದಿನ ಸಿಕ್ಕಿದೆ, ಅದನ್ನು ಎಂಟರ್ಟೈನ್ಮೆಂಟಿಗೆ ಉಪಯೋಗಿಸ್ಕೊಳ್ಳೋಣ, ಮಜಾ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಳೋಣ. ಅಂದ್ರೆ 6 ದಿನ ಕೆಲಸ ಮಾಡಿದ್ದಾಯ್ತು, 1 ದಿನ ಮಜಾ ಮಾಡ್ಲಿಕ್ಕೆ ಅಂತ. ಹಾಗೆ ಬೇರೆ ಎಲ್ಲ ಸಮಯದಲ್ಲಿ ಕಷ್ಟಪಟ್ಟಿದ್ದಾಯ್ತು, ಈಗ ಆರಾಮಾಗಿರುವ ಸಮಯದಲ್ಲಿ ಸುಖ ಪಡೋಣ ಅಂತ. ನಿಜವಾದ ಸುಖ, ನಿಜವಾದ ಶಾಂತಿ ಮನುಷ್ಯನು ತನ್ನ ಸ್ವರೂಪಕ್ಕೆ ಬಂದ ಮೇಲೆ, ತನ್ನ ಸ್ವಸ್ವರೂಪದಲ್ಲಿ ನೆಲೆ ನಿಂತ ಮೇಲೆ ಎಂಬುದನ್ನ ಶ್ರುತಿ ಮತ್ತೆ ಮತ್ತೆ ಹೇಳುತ್ತೆ. ಇತಃ ಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಈ ಮನುಷ್ಯ ಶರೀರ ಸಿಕ್ಕಿಯೂ ಕೂಡ ಪೌರುಷತ್ವ, ಅಂದ್ರೆ ಅಧ್ಯಾತ್ಮ ಸಾಧನೆ ಮಾಡುವ ಕ್ಷಮತೆ, ಅದನ್ನೇ ಪೌರುಷತ್ವ ಅಂತ ಕರೆದಿರೋದು. ಪ್ರಾಪ್ಯ ತತ್ರಾಪಿ ಪೌರುಷಂ. ಈ ಪುರುಷತ್ವವನ್ನು ಪಡೆದು, ಮನುಷ್ಯತ್ವವನ್ನು ಪಡೆದು ಯಾವಾತನು ಅಧ್ಯಾತ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದಿಲ್ವೋ ಅವನನ್ನ ಮೂಢಾತ್ಮ ಅಂತ ಹೇಳುತ್ತೆ. ಇತಃ ಕೋನ್ವಸ್ತಿ ಮೂಢಾತ್ಮ ಎಷ್ಟು ಸ್ವಾರ್ಥೇ ಪ್ರಮಾದ್ಯತಿ, ಸ್ವಾರ್ಥದಲ್ಲಿ ಪ್ರಮಾದ ಮಾಡ್ತಾ ಇದ್ದಾನೆ.
ಸ್ವಾರ್ಥ ಅಂದ್ರೆ ಇಂದ್ರಿಯ ಭೋಗದ ವಿಷಯದಲ್ಲಿ ಅದು ಒಂದನೆಯ ವಿಶೇಷಣ. ಯಾರಿಗೆ? ಈ ಪ್ರಯೋಗಾಂಕ್ಷಿಗಳಿಗೆ. ಈ ಎರಡನೇ ವಿಶೇಷಣ ಹೇಳ್ತಾ ವಿತ್ತ ಮೋಹೇನೆ ಮೂಢಂ, ಹಣದ ಮೋಹದಲ್ಲಿ ಮೂಢನಾಗಿರುವ ಅಂತ. ಮೋಹ ಎನ್ನುವ ಶಬ್ದಕ್ಕೆ ಅರ್ಥ ಅವಿವೇಕ ಅಂತ. ವಿಚುರು ಆ ಮುಖ ಧಾತುವಿಗೆ ಬುದ್ಧಿ ವೈಚಿತ್ಯ ಅಂತ ಅರ್ಥ. ಬುದ್ಧಿಯಲ್ಲಿ ಸರಿಯಾಗಿ ವಿವೇಕ ಮಾಡ್ಲಿಕ್ಕೆ ಆಗದೇ ಇರುವುದಕ್ಕೆ ಮೋಹ ಅಂತ ಕರೀತಾರೆ. ವಿತ್ತದಿಂದ ಮೋಹಗೊಂಡಿರುವವನು ಅಂತ ಕರೀತಾರೆ. ವಿತ್ತ ಅಂದ್ರೆ ದುಡ್ಡು, ಹಣ. ಅದುವೇ ಜೀವನದ ಪ್ರಧಾನವಾದ ವಿಷಯ ತನಗೆ ಎಂಬುದಾಗಿ ಭಾವಿಸಿಕೊಂಡಿರುವವನು ಅಂತ. ಶ್ರುತಿ ಎಷ್ಟು ಸಾವಿರ ವರ್ಷಗಳ ಹಿಂದೆ ಈ ಮಾತನ್ನ ಹೇಳಿದೆಯೋ ಗೊತ್ತಿಲ್ಲ, ಆದರೆ ಮನುಷ್ಯನ ಮನಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ಅದು ನೆನಪಿಸ್ತಾ ಇದೆ ಅಂತ. ಹಣವೇ ಪ್ರಧಾನವಾಗಿ ಉಳ್ಳವರು ಲೌಕಿಕರು ಅಂತ ಅರ್ಥ. ಅಂದ್ರೆ ಅವನ ತಲೆಯಲ್ಲಿ ಹಣಕ್ಕಿಂತ ಹೊರತಾಗಿ ಇನ್ಯಾವ ಯೋಚನೆಯೂ ವಿಶೇಷವಾಗಿ ಬರೋದಿಲ್ಲ. ಇಷ್ಟು ಸಂಪಾದನೆ ಮಾಡಿದೆ, ಇಷ್ಟು ಸಂಪಾದನೆ ಮಾಡ್ಲಿಕ್ಕಿದೆ, ಇನ್ನು ಮುಂದೆ ಇಷ್ಟು ಸಂಪಾದನೆ ನಾನು ಇದು ಮಾಡಬೇಕು. ಬರೀ ಹಣದ ವಿಷಯವಾಗಿ, ಭೋಗದ ವಿಷಯವಾಗಿ ತನ್ನ ಮನಸ್ಸಲ್ಲಿ ಹೊರಳಾಡಿಸ್ತಾ ಇರುವವನು ವಿತ್ತ ಮೋಹೇನ ಮೂಢಂ, ಮೂಢನು ಅಂತ. ವಿವೇಕಿಯು. ಇನ್ನು ಅಂಥವರಿಗೆ ಬಾಲರು ಎಂಬುದಾಗಿ ಕರೆದಿದ್ದಾರೆ. ಬಾಲಹ ಅಂತ ಹೇಳಿದ್ರೆ ಮಕ್ಕಳು ಅಂತ ಅರ್ಥ. ಮಕ್ಕಳು ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ ವಿವೇಕ ಯಾರಿಗೆ ಸ್ಪಷ್ಟ ಇಲ್ಲವೋ ಅವರು ಮಕ್ಕಳು ಹಾಗೆ ಅಂತ. ಯಾರಿಗೆ ಶ್ರೇಯಸ್ಸೇ ಜೀವನದ ಆತ್ಯಂತಿಕ ಗುರಿ, ಪ್ರೇಯಸ್ಸಿನಿಂದ ನನಗೆ ನಿಜವಾದ ಸುಖ ಶಾಂತಿ ಸಿಗುವುದಿಲ್ಲ ಅಂತ ಗೊತ್ತಿಲ್ವೋ ಅಂಥವ್ರು ಬಾಲರು ಎಂಬುದಾಗಿ. ಯಾಕಂದ್ರೆ ಮಕ್ಕಳಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದನ್ನು ಮುಟ್ಟಬೇಕು, ಯಾವ್ದನ್ನು ಮುಟ್ಟಬಾರದು, ಏನ್ ಮಾಡ್ಬೇಕು, ಏನ್ ಮಾಡಬಾರದು ಎನ್ನುವಂತಹ ವಿವೇಕ ಜಾಗೃತವಾಗಿರೋದು. ಅದರಿಂದ ಅವ್ರ ಹಿಂದೆ ಯಾರಾದ್ರೂ ಒಬ್ರು ಇರ್ಬೇಕಾಗ್ತದೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬಿಡ್ತಾರೇನೋ, ಇಲ್ಲ ಹೊಂಡಕ್ಕೆ ಬಿದ್ದು ಬಿಡ್ತಾರೇನೋ ಅಂತ. ಯಾಕೆಂದ್ರೆ ಅವರಲ್ಲಿ ಬುದ್ಧಿಯ ಸಾಮರ್ಥ್ಯ ಸ್ಪಷ್ಟವಾಗಿರೋದಿಲ್ಲ. ಅದೇ ರೀತಿ ಈ ಪ್ರಯೋಗಾಂಕ್ಷಿಗಳು ಕೂಡ ಅಷ್ಟೇನೆ ಬಾಲರ ಹಾಗೆ ಎಂಬುದಾಗಿ ಶ್ರುತಿ ಹೇಳುತ್ತೆ. ಆಮೇಲೆ ಅಂಥವರಿಗೆ ನ ಸಾಂಪರಾಯ ಪ್ರತಿಭಾತಿ. ಸಾಂಪರಾಯ ಎನ್ನುವ ಶಬ್ದವನ್ನ ಹಿಂದೊಮ್ಮೆ ನಾವು ನೋಡಿದ್ದೆವು. ಸಂಪರ ಈಯತೆ ಇತಿ ಸಂಪರಾಯ ಅಂತ. ಅಂದ್ರೆ ಪರಲೋಕದ ಪ್ರಾಪ್ತಿ, ಸ್ವರ್ಗಲೋಕ, ಬ್ರಹ್ಮಲೋಕ ಮುಂತಾದ ಪರಲೋಕದ ಪ್ರಾಪ್ತಿಗೆ ಸಂಪರಾಯ ಅಂತ ಕರೀತಾರೆ. ಸಾಂಪರಾಯ ಅಂತ ಹೇಳಿದ್ರೆ ಆ ಪ್ರಾಪ್ತಿಗೆ ಬೇಕಾದ ಶಾಸ್ತ್ರೀಯ ಸಾಧನೆಗಳೇನಿದೆ, ಕರ್ಮ ಮತ್ತು ಉಪಾಸನೆಗಳು, ಇವುಗಳನ್ನ ಸಾಂಪರಾಯ ಅಂತ ಕರೀತಾರೆ. ಅಂದ್ರೆ ಪರಲೋಕದ ಪ್ರಾಪ್ತಿಯಾಗಿ, ಪರಲೋಕ ಅಂದಾಗ ಭಗವತ್ ಪ್ರಾಪ್ತಿಯೂ ಕೂಡ ಆಗುತ್ತೆ ಇಲ್ಲಿ. ಭಗವತ್ ಪ್ರಾಪ್ತಿ, ಬ್ರಹ್ಮಲೋಕ, ವೈಕುಂಠ ಲೋಕ ಅಥವಾ ಸ್ವರ್ಗಲೋಕ ಮುಂತಾದಂತಹ ಶ್ರೇಷ್ಠ ಲೋಕದ ಪ್ರಾಪ್ತಿಗಾಗಿ ನಾವು ಮಾಡತಕ್ಕಂತಹ ಸಾಧನೆಗಳು, ಶಾಸ್ತ್ರೀಯ ಸಾಧನೆಗಳಿಗೆ ಸಾಂಪರಾಯ ಅಂತ ಕರೀತಾರೆ. ಆ ಸಾಧನೆಗಳು ನ ಪ್ರತಿಭಾತಿ ಅಂತ, ಅವರಿಗೆ ಹೊಳೆಯುವುದಿಲ್ಲ, ಅವ್ರಿಗೆ ಇಷ್ಟವಾಗುವುದಿಲ್ಲ, ಅದನ್ನು ಅವ್ರು ಮಾಡೋದಿಲ್ಲ ಅಂತ. ಈಗ ಪ್ರಾತಃ ಕಾಲದಲ್ಲಿ ಎದ್ದು ಸಂಧ್ಯಾ ವಂದನೆಯನ್ನು ಮಾಡಪ್ಪ, ದೇವರ ಪೂಜೆಯನ್ನು ಮಾಡಪ್ಪ, ಏನು ಪಾರಾಯಣ, ವೇದ ಪಾರಾಯಣವೋ ಅಥವಾ ಸದ್ಗ್ರಂಥಗಳ ಪಾರಾಯಣವೋ ಮಾಡು, ಸತ್ಸಂಗವನ್ನು ಶ್ರವಣ ಮಾಡು, ಜಪ, ನಾಮಸ್ಮರಣೆ, ನಾಮ ಸಂಕೀರ್ತನೆ, ಭಜನೆ, ತೀರ್ಥಕ್ಷೇತ್ರ ಯಾತ್ರೆ, ನಿತ್ಯ ನೈಮಿತ್ತಿಕ ಕರ್ಮಗಳು, ಪಂಚಮಹಾಯಜ್ಞಗಳು, ಈ ರೀತಿಯಾದ ಅಧ್ಯಾತ್ಮ ಸಾಧನೆಗಳು ಅಂತ ನಾವೇನ್ ಕರಿತೇವೋ, ಧಾರ್ಮಿಕ ಅನುಷ್ಠಾನಗಳಿರ್ಬೋದು, ಆಧ್ಯಾತ್ಮಿಕ ಸಾಧನೆಗಳು. ಧಾರ್ಮಿಕ ಅನುಷ್ಠಾನಗಳನ್ನ ನಾವು ಆಚರಣೆ ಮಾಡ್ತಾ ನಿಷ್ಕಾಮವಾಗಿ ಮಾಡ್ಲಿಕ್ಕೆ ಹೊರಟಾಗ ಅದು ಆಧ್ಯಾತ್ಮಿಕ ಸಾಧನೆಗಳಾಗ್ತವೆ. ಆದ್ದರಿಂದ
ಯಾವುದೇ ರೀತಿಯ ಅನುಷ್ಠಾನದ ಒಂದು ಪ್ರಕ್ರಿಯೆಯನ್ನ ಅವರು ಒಪ್ಪೋದಿಲ್ಲ. ಅವರು ಅವೆಲ್ಲ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಈ ಜಪ ಮಾಡೋ ಬದಲು, ಪೂಜೆ ಮಾಡೋ ಬದಲು ನೀವು ಒಂದಿಷ್ಟು ಕೆಲಸ ಮಾಡಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಸಂಪಾದನೆ ಜಾಸ್ತಿ ಆಗ್ತಿತ್ತು. ದೇ ಆರ್ ವೇಸ್ಟಿಂಗ್ ದೇರ್ ಟೈಮ್ ಅಂತ. ಬುದ್ಧಿಜೀವಿಗಳು ಅಂತ ತುಂಬಾ ಪ್ರಸಿದ್ಧರಿದ್ದಾರೆ ಕೆಲವರು. ಅವರು ಹಾಗೆ ಮಾತಾಡ್ತಾರೆ. ಕೆಲವರು ಬುದ್ಧಿಜೀವಿಗಳಂತೆ ಬದುಕ್ತಾ ಇರ್ತಾರೆ. ಅಂದ್ರೆ ಶಾಸ್ತ್ರದಲ್ಲಿ, ಗುರುವಾಕ್ಯದಲ್ಲಿ ಶ್ರದ್ಧೆ ಇಲ್ಲದವರಾಗಿ ಪರಲೋಕ, ಪರಮಾತ್ಮ ಪ್ರಾಪ್ತಿ ಮುಂತಾದ ಯಾವ ಸಾಧನೆಯನ್ನು ಕೂಡ ತಮ್ಮ ಜೀವನದಲ್ಲಿ ಮಾಡೋದಿಲ್ಲ. ಬೆಳಿಗ್ಗೆಯಿಂದ ಆರಂಭ ಮಾಡ್ತಾರೆ ವಿಷಯ ಚಿಂತನೆ ಕುರಿತಾಗಿ. ಎದ್ದ ತಕ್ಷಣ ವಿಷಯ ವಸ್ತುಗಳ ಯೋಚನೆ, ಪ್ರಾಪಂಚಿಕವಾದ ಯೋಚನೆಯಿಂದಲೇ ಆರಂಭ ಆಗ್ತಾರೆ. ರಾತ್ರಿ ಮಲಗುವಾಗಲೂ ಅದೇ ಯೋಚನೆಯಿಂದಲೇ ಮಲಗುತ್ತಾರೆ. ದಿನಪೂರ್ತಿ ಪ್ರಾಪಂಚಿಕವಾದಂತಹ ಚಿಂತನೆಯಲ್ಲೇ ಕಳೀತಾರೆ. ಆದ್ರೆ ಯಾರು ಶ್ರೇಯೋಕಾಂಕ್ಷಿ ಇದ್ದಾನೆ, ಅವನು ಪ್ರಾತಃ ಕಾಲದಿಂದ ಆರಂಭ ಮಾಡಿ ಮಲಗುವ ತನಕ ಪರಮಾತ್ಮ ಪ್ರಾಪ್ತಿಯೋ ಅಥವಾ ಪರಲೋಕ ಪ್ರಾಪ್ತಿಯೋ ಈ ಕುರಿತಾದಂತಹ ಯೋಚನೆ ಮತ್ತು ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಯಾಕಂದ್ರೆ ಅವನಿಗೆ ಅದರಲ್ಲಿ ಶ್ರದ್ಧೆ ಇದೆ. ಶ್ರದ್ಧೆ ಹೇಗ್ ಬರುತ್ತೆ ಅಂದ್ರೆ ಅದು ಪೂರ್ವ ಜನ್ಮದ ಸುಕೃತವೇ ಹೊರತು ಬೇರೆ ಇನ್ನೇನಲ್ಲ. ನೀ ನಾಸ್ತಿಕವಾದ ಅಂತ ಯಾರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಅನುಕಂಪ ಅಂತ ತೋರಿಸ್ಬೇಕು. ಯಾಕಂದ್ರೆ ಅವರಿಗೆ ಶ್ರದ್ಧಾ ಭಕ್ತಿಗಳು ಇಲ್ಲದ ಕಾರಣ ಪೂರ್ವದ ಪುಣ್ಯದ ಕೊರತೆ ಇದೆ ಅವರಿಗೆ ಅಷ್ಟೇ. ಆದ್ರಿಂದ ಅಂಧಶ್ರದ್ಧೆ ಅನ್ನೋದು ದೋಷ ಸರಿ, ಆದರೆ ಶಾಸ್ತ್ರೀಯವಾದ ಶ್ರದ್ಧೆ ಏನಿದೆ, ಶಾಸ್ತ್ರ ವಾಕ್ಯಗಳು ಪ್ರಮಾಣ ಎಂಬುದಾಗಿ ಭಾವಿಸಿಕೊಳ್ಳುವಂಥದ್ದು. ಈಗ ನೋಡಿ, ಪೌರುಷೇಯ ಪ್ರಮಾಣ ಅಂತ ಒಂದಿದೆ. ಪ್ರತ್ಯಕ್ಷ ಮತ್ತು ಅನುಮಾನವನ್ನು ಪೌರುಷೇಯ ಪ್ರಮಾಣ ಅಂತ ಕರೀತಾರೆ. ಅಂದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಮತ್ತು ಲಾಜಿಕ್, ಇದನ್ನ ಪೌರುಷೇಯ ಪ್ರಮಾಣ. ಈಗ ಅನೇಕ ಸಂಗತಿಗಳ ಬಗ್ಗೆ ಪೌರುಷೇಯ ಪ್ರಮಾಣವನ್ನೇ ನಾವು ಬಳಸಬೇಕಾಗ್ತದೆ. ಉದಾಹರಣೆಗೆ, ಯಾವಾಗ ಗ್ರಹಣ ಆಗ್ತದೆ, ಯಾವಾಗ ಮಳೆ ಬರ್ತದೆ, ಯಾವುದೋ ವ್ಯಕ್ತಿಗೆ ಅನಾರೋಗ್ಯವಾಗಿದೆ, ಆ ಅನಾರೋಗ್ಯಕ್ಕೆ ಕಾರಣ ಏನು, ಈ ವೈದ್ಯಕೀಯವಾದಂತಹ ರಿಸರ್ಚ್ಗಳನ್ನು ಮಾಡಿ ಒಂದು ನಾಲೆಜ್ ಅನ್ನ ಪಡೆದುಕೊಂಡು ಅದರ ಆಧಾರದ ಮೇಲೆ ರೋಗದ ಲಕ್ಷಣಗಳನ್ನು ನೋಡ್ಕೊಂಡು ಇಂಥದ್ದೇ ರೋಗ ಎಂಬುದಾಗಿ ಹೇಳ್ತಾರಲ್ಲ, ಇದೆಲ್ಲವೂ ಲಾಜಿಕ್. ಈ ಗಣಿತ ಇರಬಹುದು, ವಿಜ್ಞಾನ ಇರಬಹುದು, ಇದೆಲ್ಲವೂ ಕೂಡ ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣಗಳಿಂದ ಒಡಗೂಡಿದಂತಹ ಜ್ಞಾನ ವಿಶೇಷಗಳು. ಅದನ್ನ ವೇದಾಂತ ಒಪ್ಪತ್ತೆ. ಯಾವುದೇ ಸೈಂಟಿಫಿಕ್ ರಿಸರ್ಚ್ ಎನ್ನುವಂತಹ ವಿಷಯದಲ್ಲಿ ವೇದಾಂತಕ್ಕೆ ಆಕ್ಷೇಪ ಇಲ್ಲ. ಯಾಕಂದ್ರೆ ಅದು ಪೌರುಷೇಯ ಪ್ರಮಾಣವನ್ನ ಆಶ್ರಯಿಸಿ ನಡೆದಂತಹ ಬೆಳವಣಿಗೆ ಅಂತ. ಆದರೆ ಇನ್ನೊಂದಿದೆ ಅಪೌರುಷೇಯ ಪ್ರಮಾಣ ಅಂತ. ಈ ಪ್ರತ್ಯಕ್ಷ ಮತ್ತು ಅನುಮಾನಗಳು ಅದನ್ನ ಹೊಂದಲಾರವು, ಅದನ್ನ ಪಡೆಯಲಾರವು. ಇಂದ್ರಿಯಾತೀತವಾದ ಜ್ಞಾನದ ವಿಷಯದಲ್ಲಿ ವೇದಗಳೇ ಪ್ರಮಾಣ. ವಿಶೇಷವಾಗಿ ಧರ್ಮ ಮತ್ತು ಬ್ರಹ್ಮ, ಈ ಎರಡು ವಿಷಯಗಳು ಪೌರುಷೇಯ ಪ್ರಮಾಣದಿಂದ ತಿಳಿಯಲ್ಪಡುವಂಥದ್ದಲ್ಲ. ಅದಕ್ಕೆ ಅಪೌರುಷೇಯ ಪ್ರಮಾಣಗಳು ಬೇಕು. ಅಪೌರುಷೇಯ ಪ್ರಮಾಣ ಯಾವುದಂದ್ರೆ ವೇದಗಳೇ ಅಪೌರುಷೇಯ ಪ್ರಮಾಣ. ಪ್ರಮುಖವಾಗಿ ವೇದವನ್ನು ಅನುಸರಿಸ್ತಿರುವ ಸ್ಮೃತಿಗಳು ಕೂಡ ಅಪೌರುಷೇಯ ಪ್ರಮಾಣ. ಅವು ಕೂಡ ಒಂದು ಸತ್ಯವನ್ನು ಹೇಳ್ತಾ ಇವೆ ಎನ್ನುವಂತಹ ಒಂದು ನಿಶ್ಚಯಕ್ಕೆ ನಾವು ಬರಬೇಕು. ಕಣ್ಣಿಗೆ ಕಾಣುವ ಪ್ರಪಂಚವಷ್ಟೇ ಸತ್ಯ ಅಲ್ಲ, ಅದನ್ನು ಮೀರಿದಂತಹ ಒಂದು ವ್ಯವಸ್ಥೆ ಇದೆ. ಅದನ್ನ ನಾವು ಸೈಂಟಿಫಿಕ್ ರಿಸರ್ಚ್ ಇಂದ, ಅನಲೈಸೇಷನ್ ಇಂದ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗೋಲ್ಲ, ನಿಶ್ಚಯಕ್ಕೆ ಬರ್ಲಿಕ್ಕೆ ಆಗೋಲ್ಲ ಅನ್ನುವಂತಹ ಒಂದು ಪ್ರತಿಯೊಂದು ಕ್ಷೇತ್ರಕ್ಕೆ ಅದಕ್ಕೆ ಸೀಮಿತವಾದ ಪ್ರಮಾಣಗಳ ಒಂದು ವ್ಯಾಪ್ತಿ
ಅದರ ಜ್ಞಾನವನ್ನು ಹೊಂದಿಬೇಕಾಗ್ತದೆ. ಕಣ್ಣು ಯಾವ ವಿಷಯದಲ್ಲಿ ಸಕ್ಷಮವಾಗಿದೆಯೋ ಅದನ್ನು ಕಿವಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಿವಿ ಮಾಡುವ ಕಾರ್ಯವನ್ನ ಮೂಗು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ನಾಳೆಯಿಂದ ಮೂಗಿನಿಂದ ನಾನು ಕೇಳಿಸ್ಕೊಳ್ತೇನೆ, ಆಗಲ್ಲ. ದ ಫೀಲ್ಡ್ ಆಫ್ ಎಕ್ಸ್ಪೀರಿಯನ್ಸ್ ಏನಿದೆ ಪ್ರತಿಯೊಂದು ಪ್ರಮಾಣಕ್ಕೂ ಬೇರೆ ಬೇರೆ ಆಗಿದೆ. ಇನ್ಫರೆನ್ಸ್ ಅನ್ನುವಂಥದ್ದು ಅಥವಾ ತರ್ಕ ಅನ್ನುವಂಥದ್ದು, ಅನುಮಾನ ಅಂತ ಕರೀತಾರೆ, ಅದು ತಂದೇ ಆದಂತಹ ಕ್ಷೇತ್ರವನ್ನು ಒಳಗೊಂಡಿದೆ. ಅಂದ್ರೆ ಒಂದು ವಸ್ತು ಪ್ರತ್ಯಕ್ಷ ಇಲ್ಲದಿದ್ರೂ ಕೂಡ ಅದರ ವ್ಯಾಪ್ತಿಯ ಜ್ಞಾನದ ಬಲದಿಂದ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು. ಈಗ ಒಬ್ಬನಿಗೆ ಮೂತ್ರಕೋಶದ ಸೋಂಕು ಉಂಟಾಗಿದೆ, ಅದರಿಂದ ಅವನಿಗೆ ಜ್ವರ ಬಂದಿದೆ ಅಂತ ಅಂದ್ಕೊಳ್ಳೋಣ. ಮೂತ್ರಕೋಶದಲ್ಲಿ ಸೋಂಕಿನಿಂದಾಗಿ ಜ್ವರ ಬಂದಿದೆ ಎನ್ನುವಂಥದ್ದು ಅವನೇನು ಪ್ರತ್ಯಕ್ಷವಾಗಿ ನೋಡಿಲ್ಲ, ರಿಪೋರ್ಟ್ಸ್ಗಳನ್ನು ತೆಗೆದುಕೊಂಡ. ಆ ರಿಪೋರ್ಟ್ ಅನ್ನೇ ವ್ಯಾಪ್ತಿ ಅಂತ ಕರೀತಾರೆ. ಅಂದರೆ ಪುನಃ ಪುನಃ ಪರೀಕ್ಷೆ ಮಾಡಿ ಒಂದು ನಿಲುಗಡೆಗೆ ಬಂದಿರತಕ್ಕಂಥದ್ದು. ಅದರ ಆಧಾರದ ಮೇಲೆ ಅವನು ಹೇಳ್ತಾನೆ, ಸರ್ ನಿಮ್ಗೆ ಈ ಸಮಸ್ಯೆ ಇದೆ, ಈ ಔಷಧಿಯನ್ನು ತೆಗೆದುಕೊಳ್ಳಿ ಅಂತ. ಆದ್ರಿಂದ ಅನುಮಾನ ಮಾಡುವ ಕೆಲಸವನ್ನ ಪ್ರತ್ಯಕ್ಷ ಮಾಡ್ಲಿಕ್ಕೆ ಸಾಧ್ಯ ಆದ್ರೂ ಮಾಡಬೇಕಾಗಿಲ್ಲ. ದ ಫೀಲ್ಡ್ ಆಫ್ ನಾಲೆಜ್ ಅನ್ನುವಂಥದ್ದು ಪ್ರತಿಯೊಂದು ಪ್ರಮಾಣಕ್ಕೂ ಬೇರೆ ಬೇರೆ ಆಗಿದೆ. ಹಾಗೆಯೇ ಸ್ವರ್ಗಾದಿಗಳ ಅಸ್ತಿತ್ವದ ಬಗ್ಗೆ, ದೇವತೆಗಳ ಅಸ್ತಿತ್ವದ ಬಗ್ಗೆ, ಪಾಪಪುಣ್ಯದ ಅಸ್ತಿತ್ವದ ಬಗ್ಗೆ, ಅದನ್ನು ಪಡೆದುಕೊಳ್ಳುವ ಸಾಧನೆಯ ವಿಷಯದ ಬಗ್ಗೆ ಕೇವಲ ವೇದ ಮಾತ್ರ ಪ್ರಮಾಣ, ವೇದ ಚಕ್ಷು ಆ ವಿಷಯದಲ್ಲಿ. ಅಂಥದ್ದೊಂದು ಅನುಭವವೇ ಇಲ್ಲ ಅಂತ ಹೇಳುವಂಥದ್ದು ಮೂಢತನ ಆಗ್ತದೆ. ಒಂದು ದೃಷ್ಟಾಂತ ಕೊಡ್ತೇನೆ, ಒಂದು ಅನೇಕ ದೃಷ್ಟಾಂತ ಕೊಡಬಹುದು. ಒಂದು ಕೊಡ್ಬೇಕು ಅಂದ್ರೆ ವೈದ್ಯರೊಬ್ರು ನನ್ನ ಹತ್ರ ಬಂದು ಹೇಳಿದ್ರು, ಸ್ವಾಮೀಜಿ ಕೆಲ ವರ್ಷಗಳ ಹಿಂದೆ ನಾನೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ. ಆಹಾರವನ್ನ ನೋಡಿದ್ರೆ ನನಗೆ ಆಗ್ತಿರ್ಲಿಲ್ಲ, ಆಹಾರ ತೆಗೆದುಕೊಳ್ಳಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನ ನೋಡಿದ್ರೇನೆ ಒಂದು ರೀತಿ ವಾಕರಿಕೆ ಬರತಕ್ಕಂತಹ ಒಂದು ವಿಚಿತ್ರ ರೋಗ. ಅದು ನರಕ್ಕೆ ಸಂಬಂಧಪಟ್ಟಿರಬಹುದು ಅಂತ ಹೇಳಿ ನರತಜ್ಞರನ್ನ ನೋಡಿದಾಯ್ತು. ಆಮೇಲೆ ಹೊಟ್ಟೆ ಸಂಬಂಧಪಟ್ಟಂತಹ ತಜ್ಞರು, ಎಲ್ಲ ವಿಭಾಗದ ತಜ್ಞರು ದೇಶದಾದ್ಯಂತ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಅದನ್ನ ತೋರಿಸಿ ಆಯ್ತು. ಆದ್ರೂ ನನ್ನ ಸಮಸ್ಯೆ ಪರಿಹಾರ ಆಗಲಿಲ್ಲ. ಅವರು ಸ್ವತಃ ದೊಡ್ಡ ವೈದ್ಯರು, ಅನೇಕ ರೀತಿಯ ಬೇರೆ ಬೇರೆ ಆಪರೇಷನ್ಗಳನ್ನ ಮಾಡಬಲ್ಲವರು, ತಜ್ಞರು. ಅವರಿಗೆ ಬೇರೆ ತಜ್ಞರ ಸಲಹೆಯನ್ನು ಪಡೆದುಕೊಂಡ ಮೇಲೂ ಕೂಡ ಪರಿಹಾರ ಆಗಲಿಲ್ಲ. ಆಗ ಯಾರೋ ಒಬ್ರು ಹೇಳಿದ್ರು, ಈ ಊರಿನಲ್ಲಿ ಒಬ್ರು ಜೀವನ್ಮುಕ್ತ ಸಂತರಿದ್ದಾರೆ, ಅವಧೂತರಿದ್ದಾರೆ, ಅವ್ರ ಬಳಿಗೆ ಹೋಗಿ ಅಂತ. ಆ ಅವಧೂತರ ಬಳಿಗೆ ಇವರು ಹೋದಾಗ ಅವರಾಗಿಯೇ ಹೇಳ್ತಾರೆ, ನೀನು ಹೀಗೊಂದು ಸಮಸ್ಯೆಯನ್ನು ಬಳಲ್ತಾ ಇದ್ದೀಪ, ಸರಿ ನಿನ್ನ ಹತ್ರ ಏನು ದುಡ್ಡಿದೆಯೋ ಸದ್ಯಕ್ಕೆ ನೀನು ತಂದಿರೋ ದುಡ್ಡಿನಲ್ಲಿ ಬಂದಂತಹ ಜನರಿಗೆ ಸ್ವಲ್ಪ ದಾನ ಮಾಡುವಂತ, ಅಂದ್ರೆ ಉಡಿ ತುಂಬುವುದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡು ಅಂತ, ಸ್ತ್ರೀಯರಿಗೆ ನಮಸ್ಕಾರ ಮಾಡು ಅಂತ ಹೇಳಿ ತನ್ನ ಪತ್ನಿಗೆ, ಅವರು ಗೃಹಸ್ಥರಾಗಿದ್ರು, ಪತ್ನಿಗೆ ಹೇಳ್ತಾರಂತೆ, ನೀನು ಆಹಾರವನ್ನು ಸಿದ್ಧಪಡಿಸು ಅಂತ ಹೇಳಿ ಒಂದು ಹೊಸದಾದಂತಹ ಸ್ಟೀಲಿನ ತಟ್ಟೆಯನ್ನ ತಂದಿಟ್ಟು ಆಹಾರವನ್ನ ಬಡಿಸ್ತಾರೆ. ಈಗ ಊಟ ಮಾಡು ಅಂತ ಹೇಳ್ತಾರ ಅವರು. ತುಂಬಾ ಅನುಮಾನದ ಸ್ಥಿತಿಯಲ್ಲಿ ಇದ್ದಂತಹ ಆ ವ್ಯಕ್ತಿ ಗುರುಗಳು ಹೇಳಿದ್ದಾರಲ್ಲ ಅಂತ ಧೈರ್ಯ ಊಟ ಮಾಡ್ತಾನೆ. ಅವತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ದು ಅನೇಕ ವರ್ಷಗಳ ನಂತರ. ತದನಂತರ ಅವ್ರು ಹೇಳಿದ್ರಂತೆ, ಆ ತಟ್ಟೆಯನ್ನು ಇಟ್ಕೊಂಡಿರ್ಬೇಕು ನೀನು ಕೊನೆಯ ತನಕ, ಅದೇ ತಟ್ಟೆಯಲ್ಲಿ ಅವತ್ತು ಊಟ ಮಾಡ್ಬೇಕು ನೀನು ಅಂತ. ಇಷ್ಟು ವರ್ಷಗಳ ಕಾಲ ಒಂದು ದಿವಸವೂ ಕೂಡ ನಾನು ಆ ರೋಗದಿಂದ ಮತ್ತೆ ನರಳಿಲ್ಲ, ಇದು ಹೇಗೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನಕ್ಕೂ ಮೀರಿದಂತಹ ಅನೇಕ ಸಂಗತಿಗಳು ಈ ಸೃಷ್ಟಿಯಲ್ಲಿ ಇವೆ ಎಂಬುದನ್ನು ನಿಜವಾದ ವಿಜ್ಞಾನಿ ಒಪ್ಪಿಕೊಳ್ತಾನೆ. ಅದನ್ನ ಅಪೌರುಷೇಯ ಪ್ರಮಾಣ ತಿಳಿಯುವಂಥದ್ದು, ಕರ್ಮ ಎಂಬುದಾಗಿ ಕರೀತಾರೆ. ಯಾವುದೋ ಒಂದು ಕರ್ಮ ಅನ್ನುವಂಥದ್ದು ಆ ವ್ಯಕ್ತಿಗೆ ಅಡ್ಡಿಯಾಗಿತ್ತು. ಅದನ್ನ ಆ ಮಹಾತ್ಮರು ಕಂಡುಕೊಂಡು ಅದಕ್ಕೊಂದು ಪರಿಹಾರೋಪಾಯವನ್ನು ಸೂಚಿಸಿದ್ರು.
ಅದನ್ನ ನಾವು ವೈಜ್ಞಾನಿಕವಾದ ಉಪಕರಣಗಳಿಂದ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ಸಾಧ್ಯ ಆಯ್ತು? ವಿಜ್ಞಾನಕ್ಕೆ ಸಿಲುಕದಂತಹ ಪರಿಹಾರ ಅದಕ್ಕೂ ಅತೀತವಾದಂತಹ ಯಾವ ಸಾಧನೆಯಿಂದ ಸಿಕ್ತೋ ಗೊತ್ತಿಲ್ಲ. ಅದನ್ನೇ ಅಪೌರುಷೇಯ ಪ್ರಮಾಣ. ಬೆಂಜ್ ಕಾರ್ ಅನ್ನುವಂಥದ್ದು ರೋಡಲ್ಲಿ ಹೋಗ್ಲಿಕ್ಕೆ ಸರಿ. ಅದನ್ನ ಅರೇಬಿಯನ್ ಸಿಯಲ್ಲಿ, ಅರೇಬಿಕ್ ಓಷನ್ ನಲ್ಲಿ ಅದನ್ನು ಓಡಿಸ್ಬೇಕು ಅಂದ್ರೆ ಆಗ್ತದ? ಆಗಲ್ಲ. ಟೆಲಿಸ್ಕೋಪ್ ಅನ್ನುವಂಥದ್ದು ದೂರದ ಸ್ಟಾರ್ಗಳನ್ನ ನೋಡ್ಲಿಕ್ಕೆ ಅನುಕೂಲವೇ ಹೊರತು ಬ್ಯಾಕ್ಟೀರಿಯಾ, ವೈರಸ್ ಗಳನ್ನು ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಮೈಕ್ರೋಸ್ಕೋಪ್ ಬೇಕು. ಮೈಕ್ರೋಸ್ಕೋಪಿನ ಫೀಲ್ಡ್ ಆಫ್ ಏನು ಎಕ್ಸ್ಪೀರಿಯನ್ಸ್, ಅನುಭವದ ಕ್ಷೇತ್ರ ಬೇರೆ, ಟೆಲಿಸ್ಕೋಪಿನ ಅನುಭವದ ಕ್ಷೇತ್ರ ಬೇರೆ. ಹಾಗೆ ಪ್ರತ್ಯಕ್ಷ ಅನುಮಾನಾದಿಗಳು ಪ್ರಾಪಂಚಿಕವಾದಂತಹ ಸಂಗತಿಗಳನ್ನ ತಿಳಿಸಿಕೊಡ್ತವೆ, ಆ ವಿಷಯದಲ್ಲಿ ಸಂದೇಹ ಇಲ್ಲ. ಆದರೆ ವೇದಶಾಸ್ತ್ರಗಳು ನಮಗೆ ಧರ್ಮ ಮತ್ತು ಬ್ರಹ್ಮ ಎಂಬ ವಿಷಯದಲ್ಲಿ ನಮಗೆ ಪ್ರಮಾಣ. ಅದರಿಂದ ಸಂಧ್ಯಾ ವಂದನೆಯನ್ನು ಮಾಡೋದ್ರಿಂದ, ದೇವರ ಪೂಜೆಯನ್ನು ಮಾಡೋದ್ರಿಂದ, ಧಾರ್ಮಿಕ ಆಚರಣೆ ಮಾಡೋದ್ರಿಂದ ತನ್ನ ಪಾಪ ಕ್ಷಯವಾಗಿ ಜೀವನದಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಎನ್ನುವಂಥದ್ದು ಕೇವಲ ವೇದಶಾಸ್ತ್ರಗಳಿಂದ ತಿಳಿಯಲ್ಪಡುವುದೇ ಹೊರತು ಬೇರೆ ಕಡೆಯಿಂದ ಗೊತ್ತಾಗುವುದಿಲ್ಲ. ಅದಕ್ಕೆ ಒಬ್ಬರು ಆಯುರ್ವೇದಿಕ್ ವೈದ್ಯರು ಒಬ್ಬರಿಗೆ ಹೇಳಿದ್ರು, ಅವರಿಗೆ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಉಂಟಾಗಿತ್ತು. ಇವರು ಚಿಕಿತ್ಸೆಯನ್ನ ಮಾಡ್ತಾ ಇದ್ರು ಕೂಡ ಗುಣ ಆಗ್ತಾ ಇರಲಿಲ್ಲ. ಯಾವಾಗ ಕೇಳಿದ್ರು, ನೀವು ನಿತ್ಯ ಗಾಯತ್ರಿ ಮಂತ್ರ ಮಾಡ್ತಾ ಇದ್ದೀರಾ, ಗಾಯತ್ರಿ ಜಪ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ನೀವು ನಾಳೆಯಿಂದ ಆರಂಭ ಮಾಡಿ. ಯಾಕಂದ್ರೆ ಬರೀ ಔಷಧಿಯಿಂದ ಗುಣ ಆಗುವಂಥದ್ದಲ್ಲ, ಕೆಲವು ಪ್ರಾರಬ್ಧಗಳು ನಿಮಗೆ ಅಡ್ಡಿ ಉಂಟು ಮಾಡಿವೆ ಅಂತ. ಯಾವಾಗ ಅವರು ಜಪವನ್ನು ಆರಂಭ ಮಾಡಿದ್ರು, ಔಷಧಿಯನ್ನು ತೆಗೆದುಕೊಂಡ್ರು, ಅವ ಗುಣ ಆಯ್ತು. ಲೌಕಿಕ ಉಪಾಯವನ್ನು ಮಾಡಬೇಕು, ಅಲೌಕಿಕವಾದ ಈಶ್ವರನ ಸಂಬಂಧಿಯಾದಂತಹ ಅನುಷ್ಠಾನ ಸಾಧನೆಗಳನ್ನು ಮಾಡಬೇಕು. ಅದರಿಂದ ಎರಡಕ್ಕೂ ಸ್ಥಾನ ಇದೆ, ಯಾವುದೋ ಒಂದು ನಿರಾಕರಿಸುವುದಲ್ಲ. ನಾನು ಅಧ್ಯಾತ್ಮ ಪಥಿಕನು ಎಂಬ ಕಾರಣಕ್ಕೆ ವೈಜ್ಞಾನಿಕವಾದಂತಹ ಅನ್ವೇಷಣೆಗಳನ್ನು ನಿರಾಕರಿಸ್ತೇನೆ ಅನ್ನೋದು ಮೌಢ್ಯವೇ. ಇವತ್ತು ಅದೇ ಸಾಧನದಿಂದಲೇ ನಾವು ಉಪನ್ಯಾಸಾದಿಗಳನ್ನು ಮಾಡ್ತಾ ಇರುವಂಥದ್ದು. ಇನ್ನು ನಾನು ಲೌಕಿಕ ಜ್ಞಾನ ಉಳ್ಳವನು, ಅದನ್ನು ಪಾರಲೌಕಿಕವನ್ನು ನಿಷೇಧ ಮಾಡ್ತೇನೆ ಅನ್ನೋನು ಮೂರ್ಖನೇ. ಅದರಿಂದ ಸರಿಯಾಗಿ ಈ ಜ್ಞಾನ ಯಾವ ರೀತಿ ಉಂಟಾಗ್ತದೆ ಎಂಬ ತಿಳುವಳಿಕೆ ನಮಗೆ ಬೇಕು. ಆದ್ರೆ ಈ ವ್ಯಕ್ತಿಗಳು ಯಾರಿದ್ದಾರೆ, ಪ್ರಯೋಗಾಂಕ್ಷಿಗಳು, ಅವರು ಪರಲೋಕ ಸಾಧನೆಯನ್ನು ಒಪ್ಪುವವರಲ್ಲ. ಅಯಂ ಲೋಕೋ ನಾಸ್ತಿ ಪರ ಇತಿ ಮಾಮಿ, ಈ ಲೋಕಕ್ಕೆ ಹೊರತಾಗಿ ಇನ್ನೊಂದು ಲೋಕವಿಲ್ಲ ಎಂಬುದಾಗಿ ತಿಳಿದಿರುವವರು. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಚಾರ್ವಾಕರು ಅಥವಾ ಲೋಕಾಯತಿಕರು ಅಂತ ಏನಿದ್ರು, ಅವರ ಸಿದ್ಧಾಂತವೇ ಇದು. ಬದುಕಿದಷ್ಟು ದಿನ ಚೆನ್ನಾಗಿ ಭೋಗವನ್ನು ಅನುಭವಿಸಬೇಕು, ಸತ್ತ ಮೇಲೆ ಏನೋ ಗೊತ್ತಿಲ್ಲ, ಆದ್ದರಿಂದ ಪರಲೋಕ ಮುಂತಾದವುಗಳಿಲ್ಲ, ಇರುವಷ್ಟು ದಿನ ನೀವು ಸಂತೋಷ ಪಡಿರಿ ಎನ್ನುವಂತಹ ಒಂದು ತಪ್ಪು ತಿಳುವಳಿಕೆ. ಅಂಥವ್ರ ಬಗ್ಗೆ ಅಮ್ಮ ಹೇಳ್ತಾನೆ, ಪುನಃ ಪುನರ್ವಶಮಾಪದ್ಯತೆ ಮೇ, ಅವರು ಪುನಃ ಪುನಃ ನನ್ನ ವಶಕ್ಕೆ ಒಳಗಾಗ್ತಾರೆ ಅಂತ. ಪುನಃ ಪುನಃ ವಶಕ್ಕೆ ಒಳಗಾಗೋದಂದ್ರೇನು? ಹುಟ್ಟು ಸಾವಿನ ಚಕ್ರದಿಂದ ಅವರು ಬಿಡುಗಡೆಯನ್ನು ಹೊಂದೋದಿಲ್ಲ. ನೋಡಿ, ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ, ಭಗವಂತನನ್ನು ಒಪ್ಪಿಕೊಳ್ಳದೆ ಇದ್ರೆ, ಆಧ್ಯಾತ್ಮಿಕ ಸಾಧನೆಯನ್ನು ಒಪ್ಪಿಕೊಳ್ಳದೆ ಇದ್ರೆ ಆಗುವ ನಷ್ಟ ಏನು? ಧರ್ಮ ಮಾರ್ಗದಲ್ಲಿ ಇರ್ತಾನಪ್ಪ. ಧರ್ಮ ಅಂದ್ರೆ ಇದು ಶಾಸ್ತ್ರ ಹೇಳಿದೆ ಎನ್ನುವ ಧರ್ಮ ಅಲ್ಲ. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಒಂದು ಸಾಮಾನ್ಯ ಜ್ಞಾನ ಇದೆ. ಅದರ ಆಧಾರದ ಮೇಲೆ ಒಂದು ಜೀವನ, ಒಳ್ಳೆಯ ಜೀವನ ನಡೆಸ್ಕೊಂಡು ಹೋಗ್ತಾನೆ. ಅದರಿಂದ ಏನು ದೋಷ ಅಂತ? ಅದರಿಂದ ದೋಷ ಏನಿಲ್ಲ. ಆದ್ರೆ ಪುನಃ ಪುನರ್ ವಶಮಾಪದ್ಯತೇನೆ, ಪುನಃ ಪುನಃ ಹುಟ್ಟು ಸಾವು. ಬೇರೆ ಮತೀಯರು ಹೇಳುವಾಗ ಒಂದೇ ಸಲ ಹುಟ್ಟು ಸಾವನ್ನ ಒಪ್ಕೊಳ್ಳಲ್ಲ. ಹುಟ್ಟು ಸಾವು ಪುನಃ ಪುನಃ ಆಗ್ತಾ ಇರ್ತದೆ. ಪುನರಪಿ ಜನನಂ ಪುನರಪಿ ಮರಣ. ಆದ್ದರಿಂದ ಯಮನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಈ
ಪ್ರಯೋಗಾಂಕ್ಷಿಗಳಾಗಿ ಜೀವನವನ್ನು ಕಳೆಯುವುದಕ್ಕಿಂತ ಶ್ರೇಯಸ್ಸಿನ ಮಾರ್ಗವನ್ನೂ ಅನುಸರಿಸಿ. ಈಗ ಪ್ರೇಯಸ್ಸನ್ನ ಅನುಸರಿಸುವುದು ಬೇಡ ಎಂಬುದಾಗಿ ಹೇಳಲ್ಲ ನಮ್ಮ ಶಾಸ್ತ್ರಗಳು. ಗೊತ್ತಿದೆ ಮನುಷ್ಯನ ದೌರ್ಬಲ್ಯ ಏನೆಂಬುದು ಗೊತ್ತಿದೆ. ಆದ್ರಿಂದ ಒಂದಿಷ್ಟು ಸಾಧನಗಳನ್ನ ಮೋಕ್ಷಕ್ಕಾಗಿ ಮಾಡಪ್ಪ, ಚಿತ್ತಶುದ್ಧಿಗಾಗಿ ಮಾಡಪ್ಪ ಅಂತ ಹೇಳುತ್ತೆ. ಅದಕ್ಕೆ ಪಂಚಮಹಾಯಜ್ಞಗಳನ್ನ ನಿತ್ಯ ಕರ್ಮಗಳಾಗಿ ಕೊಟ್ಟಿದೆ. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ. ಇವುಗಳನ್ನ ಮಾಡುವುದು ಉದ್ದೇಶವೇ ಚಿತ್ತಶುದ್ಧಿಗಾಗಿ. ಆದ್ದರಿಂದ ಒಂದಿಷ್ಟು ಕರ್ಮಗಳನ್ನ ನಿಷ್ಕಾಮವಾಗಿ ಮಾಡ್ಲಿಕ್ಕೆ ಶಾಸ್ತ್ರವೇ ನಮಗೆ ವಿಧಿಸುತ್ತೆ. ಮತ್ತೊಂದಿಷ್ಟು ಕರ್ಮಗಳನ್ನು ಸಕಾಮವಾಗಿ ಮಾಡು, ತೊಂದರೆ ಇಲ್ಲ. ಆದರೆ ಎಲ್ಲವನ್ನೂ ಸಕಾಮವಾಗಿಯೇ ಮಾಡ್ತೇನೆ ಎನ್ನುವುದು ಮೂಢತನ ಆಗುತ್ತೆ. ಮತ್ತು ಬರುತ್ತಾ ಬರ್ತಾ ಬದುಕಿನ ಇಳಿಯ ವಯಸ್ಸಿನಲ್ಲಿ ಎಲ್ಲವನ್ನು ನಿಷ್ಕಾಮವಾಗಿ, ಅಂದ್ರೆ ಶ್ರೇಯಸ್ಸಿನ ದೃಷ್ಟಿಯಿಂದಲೇ ಮಾಡಬೇಕಾದದ್ದು ಉತ್ತಮವಾದಂತಹ ಬದುಕಾಗ್ತದೆ ಎಂಬುದು ಶಾಸ್ತ್ರದ ಚಿಂತನೆ. ಇಷ್ಟು ಹೇಳಿ ಆದ್ಮೇಲೆ ಇನ್ನು ಮುಂದಿನ ಮಂತ್ರಗಳಲ್ಲಿ ಈ ಜ್ಞಾನದ ಸ್ತುತಿಯನ್ನ, ಇಷ್ಟು ಹೊತ್ತಿನವರೆಗೆ ವಿದ್ಯಾರ್ಥಿಯ ಸ್ತುತಿಯ ವರ್ಣನೆ ಆಯಿತು. ಇನ್ನು ಮುಂದಿನ ಮಂತ್ರದಿಂದ ಈ ಅಧ್ಯಾತ್ಮ ಜ್ಞಾನದ ಸ್ತುತಿ ಮತ್ತು ಇದನ್ನು ಹೇಳುವ ಗುರುಗಳ ಸ್ತುತಿ ಇದು ಬರ್ತದೆ. 7ನೇ ಮಂತ್ರದಲ್ಲಿ ಅಧ್ಯಾತ್ಮ ಜ್ಞಾನದ ಶ್ರೇಷ್ಠತೆಯನ್ನು ಕುರಿತು ಹೇಳ್ತಾರೆ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾರುಷಿಷ್ಟಃ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ. ಈ ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು, ಆತ್ಮಜ್ಞಾನ ಅನ್ನುವಂಥದ್ದೇನಿದೆ, ಕೇಳುವುದಕ್ಕೂ ಕೂಡ ಬಹಳ ಜನರಿಗೆ ಲಭ್ಯ ಇರುವುದಿಲ್ಲ. ಬಹುಭಿಃ ಯಹ ಶ್ರವಣಾಯಾಪಿ ನ ಲಭ್ಯ. ಆಮೇಲೆ ಶೃಣ್ವಂತೋಪಿ ಬಹವೋ ಯಂ ನ ವಿದ್ಯುಃ. ಕೇಳಿಸಿಕೊಂಡವರೂ ಕೂಡ ಬಹಳ ಮಂದಿ ಇದನ್ನ ಯಥಾರ್ಥವಾಗಿ ತಿಳಿಯುವುದಿಲ್ಲ. ಅದು ಇದ್ರ ಶ್ರೇಷ್ಠತೆ. ಯಾವುದೋ ಒಂದು ವಸ್ತು ವಿರಳವಾಗಿರೋದ್ರಿಂದಲೇ ಅದಕ್ಕೆ ಮಹತ್ವ ಬಂದಿರುತ್ತೆ. ಚಿನ್ನಕ್ಕೆ ಬೆಲೆ ಜಾಸ್ತಿ ಯಾಕೆ, ಕಲ್ಲು ಮಣ್ಣಿಗಳಿಗೆ ಬೆಲೆ ಕಡಿಮೆ ಯಾಕೆ ಅಂತ ಹೇಳಿದ್ರೆ, ಕಬ್ಬಿಣವೋ ಮತ್ತೊಂದು ವಸ್ತು ಬೆಲೆ ಕಡಿಮೆ, ಚಿನ್ನಕ್ಕೆ ಹೆಚ್ಚು ಬೆಲೆ ಯಾಕೆಂದ್ರೆ ಅದು ಅತ್ಯಂತ ವಿರಳ ಅಂತ. ಪ್ರಪಂಚದಲ್ಲಿ ವಿರಳವಾದುದಕ್ಕೆ ಬೆಲೆ ಜಾಸ್ತಿ. ಅದರಿಂದ ಅಧ್ಯಾತ್ಮ ಜ್ಞಾನ ಅದು ಅತ್ಯಂತ ವಿರಳ. ಆಶ್ಚರ್ಯೋ ವಕ್ತ, ಇದರ ಬಗ್ಗೆ ಮಾತಾಡುವವರೇ ಒಂದು ವಂಡರ್, ಆಶ್ಚರ್ಯ ಆಯ್ತು. ಯಾಕಂದ್ರೆ ಅಂಥವರು ವಿರಳ ಅಂತ, ವಿರಳತೆಯ ಕಾರಣದಿಂದ ಆಶ್ಚರ್ಯ. ಯಾಕಂದ್ರೆ ಪ್ರಪಂಚದಲ್ಲಿ ಬೇರೆ ಎಲ್ಲರೂ ಕೂಡ ವಿಷಯ ಭೋಗ ವಸ್ತುಗಳ ಬಗ್ಗೆ ಮಾತಾಡ್ತಾರೆ, ಪ್ರಾಪಂಚಿಕ ವಿಷಯದ ಬಗ್ಗೆನೇ ಮಾತಾಡ್ತಾರೆ. ಈ ಅಧ್ಯಾತ್ಮದ ವಿಷಯವನ್ನ ಮಾತನಾಡ್ಲಿಕ್ಕೆ ಒಬ್ಬನು ಸಿಕ್ಕಿದ್ದಾನೆ ಅಂದ್ರೆ ಅವನ ಆಶ್ಚರ್ಯ. ಕುಶಲೋಸ್ಯ ಲಬ್ಧ, ಇದನ್ನ ಪಡೆದುಕೊಳ್ಳಬೇಕು ಅನ್ನೋ ಹಂಬಲದಿಂದ ಶ್ರವಣ ಮಾಡುವವನು ಯಾವನಿದ್ದಾನೋ ಅವನು ಕುಶಲನೇ ಇದ್ದಾನೆ. ಕುಶಲ ಯಾಕೆಂದ್ರೆ ಅವನು ಶ್ರೇಯಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಆದ್ರಿಂದ ಶ್ರವಣ ಮಾಡ್ಲಿಕ್ಕೆ ಬಂದಿದ್ದಾನೆ. ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ. ಕುಶಲನಾದ ಆಚಾರ್ಯನಿಂದ ಅನುಶಿಷ್ಟನಾದಂತಹ ಒಬ್ಬ ಶಿಷ್ಯ ಏನಿದ್ದಾನೆ ಅವನದನ್ನ ಅರ್ಥ ಮಾಡಿಕೊಳ್ತಾ ಇರುವುದು ಕೂಡ ಬಹಳ ಆಶ್ಚರ್ಯ ಅಂತ. ಹಾಗೆ ಒಂದು ಆಶ್ಚರ್ಯದ ಉತ್ಸವ ನಡೀತಾ ಇದೆ, ಎಲ್ಲವೂ ಆಶ್ಚರ್ಯ ಇದೆ. ಭಗವದ್ಗೀತೆ ಇದೇ ಶ್ಲೋಕವನ್ನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅಂತ ಹೇಳುತ್ತೆ. ಈ ಮಂತ್ರದ ಛಾಯೆಯನ್ನೇ ಅನುಸರಿಸಿದ ಕಾಣುತ್ತೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಒಬ್ಬನು ಆಶ್ಚರ್ಯವತ್ ಪಶ್ಯತಿ, ಇದನ್ನ ಆಶ್ಚರ್ಯವಾಗಿ ನೋಡ್ತಾನೆ ಈ ವಿಚಾರವನ್ನು. ಹೀಗೂ ಒಂದಿದೆಯಾ, ದೇಹ ಮನಸ್ಸು ಬುದ್ಧಿಗೆ ವ್ಯತಿರಿಕ್ತವಾದ ಶುದ್ಧ ಚೈತನ್ಯವಂತೆ, ಅದು ಸರ್ವವ್ಯಾಪಕವಂತೆ, ಅದು ಹುಟ್ಟು ಸಾವುಗಳನ್ನ ಮೀರಿದ ತತ್ವವಂತೆ,
ಸುಖ ದುಃಖಗಳ ಸೋಂಕೆ ಅದಕ್ಕಿಲ್ಲವಂತೆ, ಅದು ಸಂಸಾರಿ ಅಲ್ಲವಂತೆ. ಈ ಎಲ್ಲ ವಾಕ್ಯಗಳು ಅವನಿಗೆ ಆಶ್ಚರ್ಯವಾಗಿ ಕಾಣಿಸ್ತದೆ. ಆಶ್ಚರ್ಯವತ್ ವದತಿ ತಥೈವ ಚಾನ್ಯ. ಅವನು ಅದನ್ನು ಆಶ್ಚರ್ಯವಾಗಿ ಮಾತನಾಡ್ತಾನೆ, ಇನ್ನೊಬ್ಬನ ಆಶ್ಚರ್ಯದಿಂದ ಕೇಳಿಸಿಕೊಳ್ತಾನೆ. ಹೀಗೆ ಒಂದು ಆಶ್ಚರ್ಯೋತ್ಸವ ಅಂತ ನಡೆದಿದೆ ಇಲ್ಲಿ. ಯಾಕಂದ್ರೆ ಪ್ರಪಂಚದಲ್ಲಿ ಈ ಪೌರುಷೇಯ ಪ್ರಮಾಣವನ್ನಷ್ಟೇ ನಂಬುವವರ ಸಂಖ್ಯೆ ಅತಿ ಹೆಚ್ಚು. ವೇದದಲ್ಲಿಯೂ ನಾವು ನೋಡಿದಾಗ ಗೊತ್ತಾಗತ್ತೆ, ಕರ್ಮಕಾಂಡ ಉಪಾಸನಾ ಕಾಂಡವೇ ಬಹಳ ದೊಡ್ಡದು, ಉಪನಿಷತ್ತಿನ ಭಾಗ ಬಹಳ ಸಣ್ಣದು. ಅದಕ್ಕೆ ಒಬ್ರು ಸ್ವಾಮೀಜಿ ಹೇಳ್ತಾ ಇದ್ರು, ಈ ಉಪನಿಷತ್ತಿನ ವೇದಾಂತದ ಚಿಂತನೆಗೆ ಜನ ಸಂಖ್ಯೆ ಕಡಿಮೆ ಬರುವುದನ್ನ ಆರಂಭದಲ್ಲಿ ನಾನು ತಪ್ಪು ತಿಳಿದುಕೊಂಡಿದ್ದೆ. ಈಗ ಬೇರೆ ಯಾವುದೋ ಒಂದು ಆರ್ಕೆಸ್ಟ್ರಾವೋ ಮಿಮಿಕ್ರಿ ಪ್ರೋಗ್ರಾಮೋ ಅಂದಾಗ ತುಂಬಾ ಜನ ಸೇರ್ತಾರೆ, ವೇದಾಂತ ಉಪನ್ಯಾಸಕ್ಕೆ ಯಾಕೆ ಕಡಿಮೆ ಅಂತ ಬೇಸರಗೊಂಡಿದೆ. ಆದ್ರೆ ಆಮೇಲೆ ಅರ್ಥ ಆಯ್ತು ನನಗೆ, ಇದು ಕಡಿಮೆ ಇರುವುದೇ ಶೋಭೆ ಅಂತ. ಅದಕ್ಕೆ ಜಾಸ್ತಿ ಇರುವುದು ಸರಿಯಾಗಿದೆ, ಇದಕ್ಕೆ ಕಡಿಮೆ ಇರುವುದು ಸರಿಯಾಗಿದೆ. ಯಾಕಂತ ಹೇಳಿದ್ರೆ ನೊಣಗಳು ಯಾವತ್ತೂ ಕೂಡ ಹೋಗುವ ಜಾಗವೇ ಬೇರೆ. ಅಮೃತವನ್ನು ಹೀರಬೇಕು ಅಂದ್ರೆ ಅದು ಮಧುಮಕ್ಖಿಗಳೇ ಆಗಬೇಕು. ಅದು ಮಧುವನ್ನ ಹೀರುವುದಕ್ಕೆ ಮಧುಕರಿಯನ್ನ ಮಾಡತಕ್ಕಂತಹ ಜೇನು ನೊಣಗಳಾಗಬೇಕು. ಸಾಮಾನ್ಯ ನೊಣಗಳೆಲ್ಲ ಕೂಡ ಬೇರೆ ರೀತಿ ಪ್ರವೃತ್ತಿ. ಆದ್ದರಿಂದ ಅಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳವರ ಸಂಖ್ಯೆ ಕಡಿಮೆ ಇರುವುದೇ ಶೋಭೆ ಅಂತ ಹೇಳ್ತಾ ಇದ್ರು. ಭಗವದ್ಗೀತೆಯು ಕೂಡ ಇದನ್ನೇ ಹೇಳುತ್ತೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ. ಸಹಸ್ರಾರು ಮನುಷ್ಯರಲ್ಲಿ ಕಶ್ಚಿದ್ ಯತತಿ ಸಿದ್ಧಯೇ, ಕೆಲವರು ಮಾತ್ರ ಮೋಕ್ಷಕ್ಕಾಗಿ ಸಾಧನೆಯನ್ನು ಮಾಡ್ತಾರೆ. ಯತತಾಮಪಿ ಸಿದ್ಧಾನ, ಮೋಕ್ಷ ಸಾಧನೆಯನ್ನು ಮಾಡುವವರಲ್ಲಿಯೂ ಕೂಡ ಕಶ್ಚಿನ್ಮಾಂ ವೇತ್ತಿ ತತ್ವತಃ, ನನ್ನನ್ನ ತತ್ವತಃ ಅರ್ಥ ಮಾಡಿಕೊಳ್ಳುವವರು ಕೆಲವರೇ ಮಂದಿ ಎಂದು. ಆಶ್ಚರ್ಯ ಆಗದೆ ಇನ್ನೇನು, ಹೇಗೆ ಅರ್ಥ ಮಾಡ್ಕೊಂಡಪ್ಪ ಇವನು ಅಂತ. ಆ ಮಾರ್ಗದಲ್ಲಿ ಪ್ರವರ್ತಿಸುವುದೇ ಆಶ್ಚರ್ಯ, ಇನ್ನು ಗುರಿ ಮುಟ್ಟುವುದು ಬಹಳ ದೊಡ್ಡ ಆಶ್ಚರ್ಯ, ಅಪರೂಪದ ವಿಷಯ. ಅದಕ್ಕೆ ಈ ಮಂತ್ರಕ್ಕೆ ಭಾಷ್ಯ, ಸಂಬಂಧ ಭಾಷ್ಯ ಬರೆಯುವಾಗ ಶಂಕರರು ಹೇಳ್ತಾರೆ, ಎಸ್ತೂ ಶ್ರೇಯೋರ್ಥಿ ಸ ಸಹಸ್ರೇಶು ಕಶ್ಚಿದೇವ ಆತ್ಮವಿದ್ ಭವತಿ ತದ್ವಿಧ ತ್ವದ್ವಿಧ ಯಸ್ಮಾತ್ ಅಂತ. ಅಂದ್ರೆ ಈ ಶ್ರೇಯಸ್ಸನ್ನೇ ಬಯಸುವವರು ಯಾರಿರ್ತಾರೋ ಅಂಥವರಲ್ಲಿ ಸಾವಿರದಲ್ಲಿ ನಿನ್ನಂತ ಯಾವನೋ ಒಬ್ಬನು ಆತ್ಮಜ್ಞಾನಿ ಆಗ್ತಾನೆ ಅಂತ ಯಮಧರ್ಮದ ರಾಜ ಹೇಳ್ತಾ ಇದ್ದಾನೆ ಅಂತ ಶಂಕರರು ಹೇಳ್ತಾರೆ. ನೋಡಿ, ಮೊದಲು ಮನುಷ್ಯನಿಗೆ ಹುಟ್ಟಬೇಕಾದ್ದು ಮೋಕ್ಷ ಇಚ್ಛ, ಶುಭೇಚ್ಛ. ಮೋಕ್ಷವನ್ನು ಪಡಿಬೇಕು, ಆನಂದವನ್ನು ಪಡಿಬೇಕು, ದುಃಖವನ್ನು ನಿವೃತ್ತಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಆಸೆ ಹುಟ್ಟುತ್ತೆ. ಅದು ಹುಟ್ಟಬೇಕಾದ್ರೂ ಪೂರ್ವ ಪುಣ್ಯ ಬೇಕು, ನೆನಪಿರ್ಲಿ. ಅಂದ್ರೆ ಅವಧೂತ ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಏನು, ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತ ವಾಸನ ಅಂತ. ಪೂರ್ವ ಜನ್ಮದ ಸುಕೃತ ಮತ್ತು ಈಶ್ವರಾನುಗ್ರಹ ಇದ್ದರೆ ಮಾತ್ರ ಅದ್ವೈತ ವಾಸನೆ ಬರ್ತದೆ. ಅಂದ್ರೆ ಮೊದಲು ಹುಟ್ಟುವಂಥದ್ದು ಮೋಕ್ಷೇಚ್ಛೆ. ಆ ಮೋಕ್ಷೇಚ್ಛೆ ಅನ್ನುವಂಥದ್ದು ಮುಂದುವರೆದು ಜ್ಞಾನೇಚ್ಛೆ ಆಗಬೇಕು. ಯಾಕಂದ್ರೆ ಮೋಕ್ಷ ಬೇಕು ಅಂತ ಬಯಸುವವರು ತುಂಬಾ ಜನ ಇರ್ತಾರೆ, ಆದರೆ ಆ ಮೋಕ್ಷವು ಜ್ಞಾನದಿಂದಲೇ ಲಭ್ಯ ಎನ್ನುವಂತ ತೀರ್ಮಾನಕ್ಕೆ ಬರುವವರ ಸಂಖ್ಯೆ ಕಡಿಮೆ. ಅದಕ್ಕೆ ಬೇರೆ ಬೇರೆ ಮಾರ್ಗವನ್ನು ಅನುಸರಿಸ್ತಾರೆ. ತೀರ್ಥಕ್ಷೇತ್ರ ಯಾತ್ರೆಯೋ, ಜಪ ಹೋಮಾದಿಗಳು, ಹಾಗೆ ಬೇರೆ ಬೇರೆ ಕರ್ಮ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು, ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸಿ ಮೋಕ್ಷ ಪಡೆದುಕೊಳ್ಳಿಕ್ಕೆ ಹೋಗ್ತಾರೆ. ಅವರು ಕೂಡ ಯಥಾರ್ಥ ಜ್ಞಾನದಿಂದ ವಂಚಿತರಾಗ್ತಾರೆ. ಇಲ್ಲ, ಮೋಕ್ಷ ಸಿಗುವುದು ಕೇವಲ ಆತ್ಮಜ್ಞಾನದಿಂದ ಎನ್ನುವಂತಹ ಒಂದು ತೀರ್ಮಾನ ತಲುಪಬೇಕಾದ್ರೂ ಕೂಡ ಪೂರ್ವ ಪುಣ್ಯ ಬೇಕು. ಮೋಕ್ಷೇಚ್ಛೆ ಜ್ಞಾನೇಚ್ಛೆ ಆಗಬೇಕಾದ್ರೆ ಪುಣ್ಯ ಬೇಕು, ಅಲ್ಲಿಗೆ ಬರುವವರ ಸಂಖ್ಯೆ ಕಡಿಮೆ. ಜ್ಞಾನೇಚ್ಛೆ ಎನ್ನುವಂಥದ್ದು ಶಾಸ್ತ್ರೇಚ್ಛೆ ಆಗಬೇಕು. ಅಂದ್ರೆ ಜ್ಞಾನ ಅನ್ನುವಂಥದ್ದು ಶಾಸ್ತ್ರದಿಂದ ತಿಳಿಯುವಂಥದ್ದು, ಸ್ವಯಂ ತರ್ಕ ಮಾಡುವಂಥದ್ದಲ್ಲ ಅಂತ.
ಹಿಂದೆ ಬೇರೆ ಬೇರೆ ದಾರ್ಶನಿಕರು ಈ ರೀತಿ ತರ್ಕ ಮಾಡಿ ಜ್ಞಾನ ಪಡ್ಕೊಳ್ಳುವ ಪ್ರಯತ್ನದಲ್ಲಿ ಸೋತರು, ತಪ್ಪು ಮಾಡಿದ್ರು. ಅದರಿಂದ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರಾದಿ ಪ್ರಮಾಣ ಗ್ರಂಥಗಳನ್ನು ಅಧ್ಯಯನ ಮಾಡೋದ್ರಿಂದಲೇ ಜೀವ ಬ್ರಹ್ಮೈಕ್ಯ ಜ್ಞಾನ ನನಗೆ ಪ್ರಾಪ್ತಿ ಆಗ್ತದೆ ಎನ್ನುವಂತಹ ತೀರ್ಮಾನಕ್ಕೆ ಬರೋರ ಸಂಖ್ಯೆ ಇನ್ನೂ ಕಡಿಮೆ. ಮೋಕ್ಷೇಚ್ಛೆ ಬರೋದೇ ಕಡಿಮೆ, ಮೋಕ್ಷೇಚ್ಛೆಯಿಂದ ಜ್ಞಾನೇಚ್ಛೆ ಆಗೋದು ಕಡಿಮೆ, ಜ್ಞಾನೇಚ್ಛೆಯಿಂದ ಜೀವ ಬ್ರಹ್ಮೈಕ್ಯ ಜ್ಞಾನ ಶಾಸ್ತ್ರದಿಂದ ಬರುತ್ತದೆ. ಆದ್ದರಿಂದ ಶಾಸ್ತ್ರ ಅಧ್ಯಯನ ಮಾಡಬೇಕು ಅನ್ನುವ ಇಚ್ಛೆ ಬರುವುದು ಕಡಿಮೆ. ಇನ್ನು ಶಾಸ್ತ್ರಾಧ್ಯಯನ ಮಾಡಬೇಕು ಅನ್ನುವ ಇಚ್ಛೆ ಬಂದ್ರೂ ಅದು ಗುರುಗಳ ಮುಖಾಂತರ ಸಂಪ್ರದಾಯವಿತ್ ಎಂಬುದಾಗಿ ಏನನ್ನು ಕರಿತೇವೋ ಅವರಿಂದಲೇ ತಿಳಿಯಬೇಕು ಅಂತ ಗುರು ಸಾಮೀಪ್ಯ ಸಿಗುವುದು ಕಷ್ಟ. ಶಾಸ್ತ್ರದಿಂದ ಜ್ಞಾನ ಆಗ್ತದೆ, ನಿಜವಾಗಿಯೂ ಉಪನಿಷತ್ತೇ ಪ್ರಮಾಣ ಅಂತ ಗೊತ್ತಾಗ್ತದೆ. ಆದ್ರೆ ಆ ಉಪನಿಷತ್ ಪ್ರಮಾಣವನ್ನು ಸರಿಯಾಗಿ ತಿಳಿಸಿಕೊಡುವ ಗುರು ಯಾರು, ಅದು ಸಿಗೋದು ಕೂಡ ದುರ್ಲಭವೇ ಸರಿ. ಹಾಗೂ ಒಂದೊಮ್ಮೆ ಗುರುಗಳ ಪ್ರಾಪ್ತಿ ಆದ ಮೇಲೆ ಅವರಿಂದ ಶ್ರವಣ ಮಾಡುವಂಥದ್ದೇನಿದೆ ಅದು ಬಹಳ ವಿರಳ. ಗುರು ದೊರಕಿದರೆ ನೀ ಧನ್ಯ. ಆದ್ರೆ ಗುರು ಪಾದ ಪೂಜೆ ಆಶೀರ್ವಾದಕ್ಕೆ ಸೀಮಿತವಾದವರಲ್ಲ. ಗುರುಗಳು ಅದಕ್ಕಿಂತ ದೊಡ್ಡ ಕೆಲಸ ಮಾಡಬಲ್ಲರು. ಏನು ಅಂದ್ರೆ ಉಪನಿಷತ್ ಎನ್ನುವ ಶಾಸ್ತ್ರದ ರಹಸ್ಯವನ್ನು ನಮ್ಮ ಮುಂದೆ ಬಿಚ್ಚಿಡಬಲ್ಲರು, ನಮ್ಮ ಅಜ್ಞಾನವನ್ನು ತೊಲಗಿಸಬಲ್ಲರು. ಆದ್ರಿಂದ ಅವರ ಉಪದೇಶವನ್ನು ಶ್ರವಣ ಮಾಡುವ ಹಂತಕ್ಕೆ ಬರಬೇಕಾದ್ರೆ ತುಂಬಾ ವಿರಳ ಅದು. ಆದ್ರಿಂದ ಮೋಕ್ಷೇಚ್ಛೆಯಿಂದ ಗುರುಮುಖೇನ ಉಪನಿಷತ್, ಭಗವದ್ಗೀತಾ ಮುಂತಾದ ಶಾಸ್ತ್ರಗಳ ಶ್ರವಣ ಇಚ್ಛೆ ಮಾಡುವಲ್ಲಿಗೆ ಬರುವವರ ಸಂಖ್ಯೆ ತೀರ ವಿರಳ ಆಗಿರುವುದರಿಂದ ಶ್ರವಣಾಯ ಅಪಿ ಬಹು ವಿರ್ಯೋ ನ ಲಭ್ಯ, ಕೇಳುವುದಕ್ಕೂ ಎಷ್ಟೋ ಜನರಿಗೆ ಸಿಗೋದಿಲ್ಲ. ಭಗವದ್ಗೀತೆಯ 9ನೇ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೆದಿದ್ದಾನೆ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಎಂಬುದಾಗಿ ಹೇಳ್ತಾನೆ. ಇದು ರಾಜವಿದ್ಯೆ, ವಿದ್ಯೆಗಳಲ್ಲಿ ರಾಜ, ಶ್ರೇಷ್ಠವಾದ ವಿದ್ಯೆ, ಅಧ್ಯಾತ್ಮ ವಿದ್ಯೆ. ರಹಸ್ಯಗಳಲ್ಲಿ ಶ್ರೇಷ್ಠವಾದ ರಹಸ್ಯ ಇದು. ಯಾಕಂದ್ರೆ ಕೇಳುವುದಕ್ಕೆ ಸಿಗೋದಿಲ್ಲ ಅಂತ, ಆದ್ರಿಂದ ರಹಸ್ಯ. ಕೇಳುವುದಕ್ಕೆ ಸಿಗೋದಿಲ್ಲ, ಸಿಕ್ಕಿದ್ರೂ ಕೂಡ ಕೇಳಬೇಕು ಅಂತ ಅನ್ಸೋದಿಲ್ಲ. ಇದು ಬಹಳ ಆಶ್ಚರ್ಯ. ಕೆಲವರಿಗೆ ಅವಕಾಶಗಳಿರುತ್ತದೆ, ಅವರ ಮನೆಯಲ್ಲೇ ಸಂತರಿರ್ತಾರೆ, ಅವ್ರ ಊರಿನಲ್ಲೇ ಒಬ್ಬರು ಸಂತರಿರ್ತಾರೆ. ಆದ್ರೆ ಅವ್ರ ಹತ್ರ ಹೋಗಿ ಶಾಸ್ತ್ರ ಶ್ರವಣ ಮಾಡೋಣ ಎಂಬುದಾಗಿ ಅನಿಸೋದೇ ಇಲ್ಲ. ಇದು ಎಲ್ಲಿಂದ ದೂರ ದೂರದ ಊರಿನವರು ಬರ್ತಾರೆ, ಕೇಳಬೇಕು, ಇದ್ ಮಾಡಬೇಕು, ಸಮಾಧಾನ ಉತ್ತರವನ್ನು ಪಡ್ಕೊಳ್ಬೇಕು ಅಂತ. ಆದ್ರೆ ಸುತ್ತಮುತ್ತಲಿನವರು ಜನಗಳು ಅವರನ್ನ ಸಂಪರ್ಕಿಸುವುದೇ ಇಲ್ಲ. ಯಾಕೆ ಹೀಗೆ? ಇದಕ್ಕೆ ಆಶ್ಚರ್ಯ ಅಂತ ಹೇಳೋದು. ಅದರಿಂದ ವೇದಾಂತದ ಬಗ್ಗೆ ಆಸಕ್ತಿ ಇದೆ, ಗುರುಗಳು ಸಿಕ್ಕಿದ್ದಾರೆ, ನಾವು ಶ್ರವಣ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಬೆನ್ನು ನಾವು ತಟ್ಟುಕೊಳ್ಳೋದಲ್ಲ, ಭಗವಂತನಿಗೆ ಧನ್ಯವಾದ ಹೇಳಬೇಕು. ಯಾಕೆ? ನನ್ನನ್ನ ಸನ್ಮಾರ್ಗದಲ್ಲಿ ಇಟ್ಟಿದ್ದೀಯಲ್ಲಪ್ಪ ನೀನು. ದುಡ್ಡಿನಿಂದ ಬೇರೆ ಏನಾದ್ರೂ ನಾವು ತಕ್ಕೊಳ್ಬಹುದು, ಆದ್ರೆ ಈ ಅಧ್ಯಾತ್ಮ ಸಾಧನೆ ಮಾಡಬೇಕು ಅನ್ನುವ ಇಚ್ಛೆ ದುಡ್ಡಿನಿಂದ ಪಡ್ಕೊಳ್ಳಿಕ್ಕಾಗಲ್ಲ. ಇದು ಪೂರ್ವ ಜನ್ಮದ ಅನೇಕ ಜನ್ಮಗಳ ಪುಣ್ಯ ಕರ್ಮದ ಫಲ. ಬೆಳಿಗ್ಗೆ ಎದ್ದು ಭಗವಂತನನ್ನ ಭಜಿಸಬೇಕು, ಸ್ಮರಿಸಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು, ಈ ರೀತಿಯಾದ ಇಚ್ಛೆ ಬರುವುದೇ ದೊಡ್ಡ ವಿಷಯ ಅದು. ಆದ್ದರಿಂದ ಮಾಯೆ ಬಹಳ ಪ್ರಬಲವಾಗಿದೆ. ಅದು ಮಾಯಾ ಪ್ರಪಂಚ ಮನುಷ್ಯನನ್ನ ಕೆಳಗೆ ಬೀಳಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇರ್ತದೆ. ಅದು ಮಾಯೆ ಮೇಲೆ ಹೇಳುವಂಥದ್ದಲ್ಲ ದೋಷ, ನಮ್ಮದೇ ದೋಷ. ಮಾಯೆ ಎಂಬುದಾಗಿ ಕೂಡ ಹೇಳುವ ಪದ್ಧತಿ ಇದೆ. ಒಟ್ಟಿನಲ್ಲಿ ಕೆಳಕ್ಕೆ ಬೀಳುವುದರಲ್ಲಿ ಸುಲಭವಾದಂತಹ ಅವಕಾಶಗಳಿವೆ, ಮೇಲಕ್ಕೆ ಹತ್ತೋದು ಕಷ್ಟ ಇದೆ.
ಶ್ರುತಿಯೇ ಹೇಳುತ್ತೆ, ಶ್ರವಣಾಯಾಪಿ ಬಹುವಿರ್ಯೋ ನ ಲಭ್ಯ. ಹೆಚ್ಚಿನ ಜನರಿಗೆ ಇದು ಕೇಳಲಿಕ್ಕೆ ಸಿಗೋದಿಲ್ಲ. ಶೃಣ್ವಂತೋಪಿ ಬಹವೋ ಯಮ್ನ ವಿದ್ಯು. ಇದು ಬಹಳ ಆಶ್ಚರ್ಯ. ಗುರುಮುಖೇನ ಶ್ರವಣ ಮಾಡ್ತಾ ಇದ್ರೂ ಎಷ್ಟೋ ಜನರಿಗೆ ಇದು ಅರ್ಥವೇ ಆಗೋದಿಲ್ಲ. ಅನೇಕ ವರ್ಷಗಳಿಂದ ಶ್ರವಣ ಮಾಡ್ತಾ ಇರ್ತಾರೆ, ಆತ್ಮ ಅನ್ನುವಂಥದ್ದು ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಅಬ್ಜೆಕ್ಟಿಫಿಕೇಶನ್ ಅಂದ್ರೆ ಅದನ್ನ ಒಂದು ವಸ್ತುವಿನ ರೂಪದಲ್ಲಿ ಕಾಣೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆತ್ಮ ಅಂದ್ರೆ ಏನೋ ಒಂದು ಇರಬೇಕು, ಒಂದು ಬೆಳಕಾಗಿಯೋ ಅಥವಾ ಇನ್ಯಾವುದೋ ರೂಪದಲ್ಲಿಯೋ ಇರಬೇಕು ಅಂತ ಸಾಮಾನ್ಯ ಬುದ್ಧಿಯ ಏನೊಂದು ವಿಚಾರಧಾರೆ ಇದೆ, ಅದನ್ನೇ ಇಲ್ಲಿ ಅನ್ವಯಿಸಲಿಕ್ಕೆ ಪ್ರಯತ್ನಿಸ್ತಾರೆ. ನಮ್ಗೆ ಯಾವುದೋ ಒಂದು ವಸ್ತುವಿನ ಜ್ಞಾನ ಆಗಬೇಕು ಅಂದ್ರೆ ಆ ರೂಪ ನಮ್ಮ ಕಣ್ಣು ಮುಂದೆ ಬರಬೇಕು, ಆವಾಗ ಆ ವಸ್ತುವಿನ ಜ್ಞಾನ ಆಗ್ತದೆ. ಹಾಗೆ ಆತ್ಮನೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಇದ್ದಾನೆ ಅಂತ ಕಲ್ಪನೆ ಮಾಡ್ಲಿಕ್ಕೆ ಹೊರಡ್ತಾರೆ. ಆ ಕಾಲ್ಪನಿಕ ಜ್ಞಾನದ ಜಾಲದಲ್ಲಿ ವಾಸ್ತವಿಕವಾದದ್ದನ್ನು ಅವರು ಪಡೆದುಕೊಳ್ಳೋದಿಲ್ಲ. ಅದಕ್ಕೆ ಶಂಕರರು ಯಾಕೆ ಅವರು ಪಡ್ಕೊಳ್ಳಲ್ಲ ಅನ್ನೋದಕ್ಕೆ ಅಭಾಗಿನಃ ಅಸಂಸ್ಕೃತ ಆತ್ಮಾನಃ ನ ವಿಜಾನೀಯು ಅಂತ. ಅವರು ಭಾಗ್ಯಶಾಲಿಗಳಲ್ಲ ಅಂತ ಒಂದು, ಅಂದ್ರೆ ಪುಣ್ಯದ ಕೊರತೆ ಇರೋದ್ರಿಂದಾಗಿ ಅವರಿಗೆ ಸರಿಯಾದಂತಹ, ಅಂದ್ರೆ ಪುಣ್ಯದ ಕೊರತೆ ಅಂದ್ರೆ ಸಾಧನ ಚತುಷ್ಟಯದ ಕೊರತೆ ಅಂತ. ಅಸಂಸ್ಕೃತ ಆತ್ಮಾನಃ ಅಂತಃಕರಣ ಶುದ್ಧಿಯ ಕೊರತೆ. ಹೀಗೆ ಇರುವುದರಿಂದ ಮಂದಭಾಗ್ಯರಾದ ಅವರು ಮನಸ್ಸಿನ ಸಂಸ್ಕಾರವಿಲ್ಲದವರಾದ್ದರಿಂದ ಅರಿಯಲಾರದೆ ಇರ್ತಾರೆ. ಆದ್ದರಿಂದ ಸಾಧನ ಚತುಷ್ಟಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು ಮತ್ತು ಗುರುಶಾಸ್ತ್ರೋಪದೇಶವನ್ನ ಮತ್ತೆ ಮತ್ತೆ ಕೇಳಿಸಿಕೊಳ್ಬೇಕು, ಸರಿಯಾಗಿ ಕೇಳಿಸಿಕೊಳ್ಳಬೇಕು, ಮತ್ತೆ ಮತ್ತೆ ಕೇಳಿಸಿಕೊಳ್ಳಬೇಕು. ಆವಾಗ ಅದು ಪ್ರಾಪ್ತಿಯಾಗತ್ತೆ ಅಂತ. ಆಶ್ಚರ್ಯೋ ವಕ್ತ, ಇದರ ಜ್ಞಾನ ನೀಡುವಂತಹ ಗುರುವು ಬಹಳ ಅಪರೂಪ, ಆದ್ರಿಂದ ಆಶ್ಚರ್ಯ. ಕುಶಲೋಸ್ಯ ಲಬ್ಧ, ನಿಜವಾಗಿಯೂ ಈ ಜ್ಞಾನ ಪಡೆಯಬೇಕು ಅಂತ ಇಚ್ಛೆ ಯಾರ ಮನಸ್ಸಲ್ಲಿ ಬಂದಿದೆಯೋ ಅಂಥವನು ಕೂಡ ಶ್ರೇಷ್ಠನಿದ್ದಾನೆ. ಅಂತಹ ಗುರುವಿನ ಕೈಯಿಂದ, ಜ್ಞಾನಿಯಾದ ಗುರುವಿನ ಬಳಿಯನ್ನ ಸಾರಿ ಅವರ ಹತ್ತಿರ ಆತ್ಮಜ್ಞಾನವನ್ನ ಪಡೆದುಕೊಂಡಂತಹ ವ್ಯಕ್ತಿ ಧನ್ಯ ಎಂಬುದಾಗಿ, ಆಶ್ಚರ್ಯ ಅಂದ್ರೆ ಅಪರೂಪ ಎಂಬ ಅರ್ಥದಲ್ಲಿ ಶ್ರುತಿ ನಮಗೆ ಹೇಳ್ತಾ ಇದೆ. ಇದು ಜ್ಞಾನದ ಮಹತ್ವವನ್ನು ನಮಗೆ ಹೇಳುವಂಥದ್ದು. ಇನ್ನು ಮುಂದಿನ ಮಂತ್ರದಲ್ಲಿ ಗುರುವಿನ ಮಹತ್ವವನ್ನು ಹೇಳುತ್ತೆ. ಗುರು ಹೇಗಿರಬೇಕು, ಗುರು ಯಾರು ಎಂಬುದಾಗಿ. ನ ನರೇಣಾವರೇಣ ಪ್ರೋಕ್ತ ಏಷ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ಯತರ್ಕ್ಯಮಣು ಪ್ರಮಾಣಾತ್. ಗುರುವಿಗೆ ಸದ್ಗುರು, ಶ್ರೀಗುರು ಮುಂತಾದ ಶಬ್ದಗಳಲ್ಲದೇನೆ ಆಚಾರ್ಯ ಮತ್ತೆ ಸಂಪ್ರದಾಯವಿತು, ದೇಶಿಕ, ಈ ರೀತಿಯಾದ ಅನೇಕ ಶಬ್ದಗಳನ್ನು ಬಳಸುವುದು ಕಾಣುತ್ತೆ. ಆದ್ರೆ ಈ ಮಂತ್ರದಲ್ಲಿ ಗುರುವಿಗೆ ಅನನ್ಯ ಎನ್ನುವ ಶಬ್ದ, ಹೊಸ ಶಬ್ದ ಬಳಸಿದೆ. ಗುರು ಯಾರಪ್ಪ ಅಂದ್ರೆ ಅವನು ಅನನ್ಯನು ಅಂತ. ಆತ್ಮಕ್ಕಿಂತ ಬೇರೆಯಾಗಿ ತನ್ನನ್ನ ಗುರುತಿಸಿಕೊಂಡಿಲ್ಲದೆ ಇರುವವ. ಮುಂಡಕೋಪನಿಷತ್ತಿಗೆ ಹೋದ್ರೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳುತ್ತೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರು ಯಾರು? ಶ್ರೋತ್ರಿಯನು, ಬ್ರಹ್ಮನಿಷ್ಠನು. ಬ್ರಹ್ಮನಿಷ್ಠ ಅಂದ್ರೆ ಬ್ರಹ್ಮಕ್ಕಿಂತ ನಾನು ಬೇರೆ ಎಲ್ಲದವನು ಎನ್ನುವ ಭಾವದಲ್ಲಿ ನೆಲೆಸಿರುವವನು. ಬ್ರಹ್ಮಣಿ ನಿತರಾಂ ಸ್ಥಿತಿ ಬ್ರಹ್ಮನಿಷ್ಠ. ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಆ ಪರಬ್ರಹ್ಮ ವಸ್ತುವೇ ನಾನಾಗಿದ್ದೇನೆ ಅಂತ ಸದಾ ತಿಳಿದುಕೊಂಡಿರುವವನು. ಆ ನೆಲೆಯಲ್ಲಿಯೇ ತನ್ನ ಎಲ್ಲ ಆಲೋಚನೆಗಳನ್ನು ಮಾಡಿಕೊಂಡಿರುವವನು, ಅವನು ಬ್ರಹ್ಮನಿಷ್ಠ. ಶ್ರೋತ್ರಿಯ ಅಂದ್ರೆ ಸಂಪ್ರದಾಯದಿಂದ ಈ ಜ್ಞಾನವನ್ನು ಪಡೆದುಕೊಂಡವನು, ವೇದಾಂತ ಜ್ಞಾನವನ್ನ
ಗುರು ಶಿಷ್ಯ ಪರಂಪರೆಯಿಂದ ಅನೂಚಾನವಾಗಿ ಏನು ಹರಿದುಕೊಂಡು ಬಂದಿದೆ, ಆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮೂಲಕವಾಗಿ ಈ ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಂಡವನಿಗೆ ಶ್ರೋತ್ರಿಯ ಎಂಬುದಾಗಿ ಕರೀತಾರೆ. ವಾಸ್ತವಕ್ಕೆ ಶ್ರೋತ್ರಿಯ ಯಹ ಛಂದೋದೀತೆ, ವೇದವನ್ನು ಅಧ್ಯಯನ ಮಾಡಿದವನು ಅಂತ ಅರ್ಥ ಶ್ರೋತ್ರಿಯ ಅಂದ್ರೆ. ಆದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಪ್ರಸ್ಥಾನತ್ರಯ ಗ್ರಂಥಗಳನ್ನ ಪರಂಪರೆಯಿಂದ ಅಧ್ಯಯನ ಮಾಡಿದವನು ಎಂಬುದಾಗಿ ಅರ್ಥ ಮಾಡಬೇಕು. ಯಾಕಂದ್ರೆ ಸಂಪ್ರದಾಯದಿಂದ ತಿಳಿದುಕೊಳ್ಳದೆ ಬೇರೆ ಬೇರೆ ಯಾವುದೋ ವಿಧದಿಂದ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ್ರೆ ಅವನಿಗೆ ಸರಿಯಾಗಿ ಅರ್ಥವಾಗೋದೇ ಇಲ್ಲ. ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ, ಆ ಪ್ರಕಾರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದ್ರಿಂದ ಇದೆರಡು ಲಕ್ಷಣಗಳನ್ನ ಮುಂಡಕ ಶ್ರುತಿಯಲ್ಲಿ ಹೇಳಿದ್ದಾರೆ. ಇದಲ್ದೇನೆ ಇನ್ನೊಂದು ಲಕ್ಷಣವನ್ನು ಹೇಳ್ತಾರೆ, ಅವನು ಅವರ ಪುರುಷನಾಗಬಾರದು, ಕೆಳಮಟ್ಟದ ಮನುಷ್ಯನಾಗಿರಬಾರದು ಅಂತ. ಈ ವಿವರಣೆಯನ್ನ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಗುರುವಿನ ಲಕ್ಷಣ ಹೇಳುವಾಗ ಹೇಳ್ತಾರೆ. ಗುರು ಎಂದಾಗ ಅವರು ಹೇಳ್ತಾರೆ, ಶ್ರೋತ್ರಿಯೋ ವ್ರಜಿನೋ ಕಾಮಃ ತೋಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯುಪರತಶಾಂತೋ ನಿರಿಂಧನ ಇವಾನಲಃ. ಶ್ರೋತ್ರಿಯನಾಗಿರಬೇಕು, ಅವ್ರಜಿನಾಗಿರಬೇಕು ಅಂದ್ರೆ ಪಾಪರಹಿತನಾಗಿರಬೇಕು, ಅಕಾಮಹತ ಕಾಮಹತನಾಗಿರಬಾರದು, ಅವರ ಬಯಕೆಗಳಿರಬಾರದು, ಬ್ರಹ್ಮವಿತ್ತಮಃ ಬ್ರಹ್ಮವನ್ನು ಚೆನ್ನಾಗಿ ತಿಳಿದಿರುವವನಾಗಬೇಕು, ಬ್ರಹ್ಮಣ್ಣಿ ಉಪರತಃ ಪರಬ್ರಹ್ಮದಲ್ಲಿ ನೆಲೆಗೊಂಡವನಾಗಬೇಕು, ಶಾಂತನಾಗಿರಬೇಕು. ಆ ಶಾಂತಿ ಹೇಗಿರಬೇಕಪ್ಪ ಅಂದ್ರೆ ನಿರಿಂಧನ ಇವಾನಲಹ, ಕಟ್ಟಿಗೆಯೆಲ್ಲ ಸುಟ್ಟು ಹೋದಂತಹ ಬೆಂಕಿಯ ಹಾಗೆ, ಹೊಗೆಯಾಡದಿರುವ ಪ್ರಶಾಂತವಾದಂತಹ ಬೆಂಕಿಯಂತೆ ಶಾಂತನಾಗಿರಬೇಕು ಎಂಬುದಾಗಿ ಅವನ ನಡತೆ, ಅವನ ಯೋಚನೆ ಇವೂ ಕೂಡ ಶ್ರೇಷ್ಠ ಮಟ್ಟದ್ದಾಗಿದ್ದು ಪರಬ್ರಹ್ಮದಲ್ಲಿ ನೆಲೆಗೊಂಡಂತಹ ವ್ಯಕ್ತಿಯನ್ನ ಗುರು ಎಂಬುದಾಗಿ ಶಾಸ್ತ್ರ ಕರೆದಿದೆ. ಹಾಗೆ ಅಂತಹ ಗುರುವಿನ ಲಕ್ಷಣವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಾರಾಯಣ ನಾರಾಯಣ ನಾರಾಯಣ.